ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಾಕ್ಯದ ಭಾಗಕ್ಕೆ ನಾವು ಪ್ರಾರ್ಥನೆ ಮಾಡಿಕೊಳ್ಳುವ. ದೇವರು ಕೃಪೆಯಿಂದ ನಡೆಸಲಿ. ಪರಲೋಕದ ತಂದೆಯೇ, ಪ್ರಭು ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಸ್ವಾಮಿ ಅಪ್ಪ, ಈ ದಿನ ಈ ರೀತಿಯ ಪ್ರಾರ್ಥಿಸುವಾಗ ನಿನ್ನ ನಾಮ ಮಹಿಮೆಯಾಗಲಿ ಸ್ವಾಮಿ. ನಿನ್ನ ಕೃಪೆ, ನಿನ್ನ ಬಲ, ನಿನ್ನ ಶಕ್ತಿ, ನಿನ್ನ ಸಾನ್ನಿಧ್ಯ, ನಿನ್ನ ಪ್ರೀತಿ, ನಿನ್ನ ಕರುಣೆ ನಮ್ಮ ಮೇಲೆ ಇಳಿದು ಬರಲಿ ಸ್ವಾಮಿ. ನೀನು ಮಾಡುತ್ತಾ ಪ್ರತಿ ಅದ್ಭುತವಾದ ಕಾರ್ಯಕ್ಕಾಗಿ ಸ್ತೋತ್ರ. ಯೇಸುವಿನ ಅಭಿಷೇಕವುಳ್ಳ ನಾಮದಲ್ಲೂ ಪವಿತ್ರಾತ್ಮರ ಸಹಾಯದಿಂದ ಸ್ವಾಮಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್ ಪ್ರಿಯರೇ. ಈಗ ನಾವು ಆದಿಕಾಂಡ 1ನೇ ಅಧ್ಯಾಯದಿಂದ ನಾವು ಕಲ್ತ್ಕೊಂಡು ಬರ್ತಾ ಇದ್ದೀವಿ. ಯಾವುದೆಲ್ಲ ವಿಷಯ ಕಲ್ತಾರ ಅಂತ ಹೇಳ್ತೀರಾ? ಒಂದನೇದಾಗಿ ಯಾವುದ್ರ ಬಗ್ಗೆ? ಸೃಷ್ಟಿ ಕಾರ್ಯದ ಬಗ್ಗೆ ಅಲ್ವಾ. ಎರಡನೇದಾಗಿ ಯಾವುದ್ರ ಬಗ್ಗೆ? ಸಬ್ಬತ್ ದಿವಸದ ಬಗ್ಗೆ. ವೆರಿ ಗುಡ್. ಮೂರನೇದಾಗಿ ಯಾವುದ್ರ ಬಗ್ಗೆ? ಮನುಷ್ಯನ ಸೃಷ್ಟಿಯ ಬಗ್ಗೆ ನಾವು ಕಳೆದ ತಿಳ್ಕೊಂಡಲ್ಲ. ಈಗ ಈ ಒಂದು ಮನುಷ್ಯ ಮತ್ತು ಮನುಷ್ಯತಿ ಅಂದರೆ ಗಂಡು ಮತ್ತು ಹೆಣ್ಣನ್ನು ದೇವರು ನಿರ್ಮಾಣ ಮಾಡಿದ ಅಲ್ಲದೇನೆ ಅಥವಾ ಉಂಟು ಮಾಡಿದ ಅಲ್ಲದೇನೆ ದೇವರು ಏನು ಮಾಡಿದ್ರೆ ಅವರಿಗೆ ಆ ಉಂಟು ಮಾಡಿದಾಗ ನಾವೆಲ್ಲ ಏನಂದರೆ ಮಕ್ಕಳು ಹುಟ್ಟಿದ ಮೇಲೆ ಮಕ್ಕಳಿಗಿರೋದು ಮಾಡ್ತೀವಿ. ಅವನಿಗೆ ಒಳ್ಳೆ ಬಟ್ಟೆ ತೆಗೆದು ಕೊಡಬೇಕಾದ್ರೆ, ಒಂದು ಒಳ್ಳೆ ಸ್ಕೂಲಿಗೆ ಸೇರಿಸ್ಬೇಕಾದ್ರೆ, ಒಳ್ಳೆ ಕಾಲೇಜುಗಳಿಗೆ ಸೇರಿಸ್ಬೇಕಾದ್ರೆ, ಅಕಸ್ಮಾತ್ ಆ ಮಗುವನ್ನು ಒಂದು ಡಾಕ್ಟ್ರೋ ಇಂಜಿನಿಯರೋ ನಾವು ಮಾಡಬೇಕಾದ್ರೆ ಯಾವಾಗ ಮಾಡ್ತೀವಿ ಗೊತ್ತಾ? ಹುಟ್ಟಿ ಆದಮೇಲೆ ಮಾಡ್ತೀವಿ. ಮಗುಗೊಂದು ಬಟ್ಟೆ ತೆಗಿಬೇಕಿದ್ರು ಕೂಡ. ಯಾಕೆಂದರೆ ಆದರೆ ನಮ್ಮ ಸ್ವಾಮಿ ಏನು ಮಾಡ್ತಾರೆ? ಆದಾಮ ಅವ್ವ ಅಂತ ಹೇಳತಕ್ಕಂತಹ ಇಬ್ಬರು ಮನುಷ್ಯರನ್ನು ಉಂಟು ಮಾಡಬೇಕಾದ್ರೆ ಉಂಟು ಮಾಡೋದಕ್ಕಿಂತ ಮೊದಲನೇ ಅವನಿಗಿರೋ ಜಾಗ, ಅವನಿಗಿರೋ ಭೂಮಿ, ಅವನಿಗಿರೋ ನದಿಗಳು, ಅವನಿಗಿರೋ ಹಣ್ಣು ಹಂಪಲುಗಳು ಎಲ್ಲವನ್ನ ನನ್ನ ಸ್ವಾಮಿ ತಯಾರು ಮಾಡ್ತಾರೆ ಪ್ರಿಯರೇ. ಅಲ್ಲಲ್ಲಿಯ ಎಲ್ಲವನ್ನ ತಯಾರು ಮಾಡಿದ್ರು ನಮ್ಮ ದೇವರು. ಗೊತ್ತಾಯ್ತಾ ನಿಮಗೆ? ಆದರೆ ನಾವೇನು ಮಾಡ್ತೀವಿ? ಕೂಸು ಹುಟ್ಟೋದಕ್ಕಿಂತ ಮೊದಲೇ ಕುಪಾಲಿ ಹೊಲಿಸೋದ್ರೆ ಅದೊಂದು ಗಾದೆ ಅಷ್ಟೇನೆ. ಆದರೆ ಇವತ್ತು ಯಾರೂ ಕೂಡ ಅದು ಮಾಡ್ತಾ ಇಲ್ಲ. ನಾವು ಮಗುವಿನ ಫ್ಯೂಚರ್ ಪ್ಲಾನಿಗೋಸ್ಕರ ನಾವು ಏನೇನೋ ಮಾಡ್ತೀವಿ. ಆದರೆ ನನ್ನ ಸ್ವಾಮಿ ಅದಕ್ಕಿಂತಲೂ ಮಾಡ್ತಾರೆ ಅಂತ ಹೇಳೋದ್ರ ಬಗ್ಗೆ ಇವತ್ತೊಂದು ಚಿಕ್ಕ ಒಂದು ಇದು ಯಾವತ್ತಂದರೆ ಆದಾಮ ಮತ್ತು ಅವ್ವ ಯಾವ ಥರ ಮಣ್ಣಿನಿಂದ ರೂಪಿತವಾದ ಆದಾಮ ಮತ್ತು ಮನುಷ್ಯನ ಆ ಒಂದು ಮೂಳೆಯಿಂದ ಮಾಂಸಗಳಿಂದ ಈ ಅವ್ವ ಉಂಟಾದ್ರು ಅಂತ ಹೇಳೋದ್ರ ಬಗ್ಗೆ ನಮ್ಗೆ ಕಳೆದ ವಾರದಲ್ಲಿ ತಿಳಿಸಿಕೊಟ್ಟಿದ್ದಲ್ಲ. ಈ ಸಲ ನಮ್ಮ ಸ್ವಾಮಿ ಈ ಮನುಷ್ಯರಿಗೆ ಏನೇನೆಲ್ಲ ಒದಗಿಸಿ ಕೊಟ್ಟರು ಅಂತ ಹೇಳೋದನ್ನ ನಾವು ಅದೇ 7ನೇ ವಾಕ್ಯದವರೆಗೆ ನಾವು ಕಳೆದವರು ಬಂದಿದ್ದೆವು. ಯಾವುದು? ಆದಿಕಾಂಡ 2:7 ಬಂದಿದ್ದೆವು. ಈಗ ಆದಿಕಾಂಡ 2:8 ನಾವು ಸ್ಟಾರ್ಟ್ ಮಾಡ್ಕೊಳಕ್ ಹೋಗೋಣ. ಈ 8 ಓದಿಯಪ್ಪ ಯಾರ್ದೊಬ್ರು. ಇದಲ್ಲದೆ ಯೆಹೋವ ದೇವರು ದಿಕ್ಕಿನಲ್ಲಿರುವ ಏದೆನ್ ಸೀಮೆಯಲ್ಲಿ ಉದ್ಯಾನವನ್ನು ಮಾಡಿ ತಾನು ರೂಪಿಸಿದ ಮನುಷ್ಯನನ್ನು ಅದರಲ್ಲಿ ಇರಿಸಿದನು. ನೋಡಿ ಅವನೇನು ಮಾಡಿದ್ರೆ ಇಲ್ಲಿ ನೋಡಿ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇದಲ್ಲದೆ ತಂದೆಯಾದ ದೇವರು ಮೂಡಣ ದಿಕ್ಕಿನಲ್ಲಿ ಅಂದರೆ ಪೂರ್ವದ ದಿಕ್ಕಿನಲ್ಲಿ ಏದೇನ್ ಸೀಮೆಯನ್ನು ಮಾಡಿ ಅಲ್ಲಿ ಬೀಗ ತೆಗೆದು ಹೊರಗಡೆ ಲಾಕ್ ಮಾಡ್ತಾರೆ. ಏದೇನ್ ಸೀಮೆಯಲ್ಲಿ ಕೇಳ್ತಾ ಇದೆಯಾ? ಒಂದು ಉದ್ಯಾನವನವನ್ನು ಮಾಡಿ. ಇವತ್ತು ನಮಗೆ 30-40 ಸೈಟೇಸ್ ಇಲ್ಲ ಸುಮಾರು ಜನಕ್ಕೆ. ಇವತ್ತು ಒಂದು ಮನೆಯೇ ಇಲ್ಲ. ಆದರೆ ಯೇಸು ಸ್ವಾಮಿನ ಯಾರ್ಯಾರು ನಂಬ್ತಾರೋ ಅವರಿಗೆ ದೇವರು ಆಶೀರ್ವಾದ ಅದ್ಭುತ ಮಾಡ್ತಾ ಇದ್ದಾರೆ. ಚಿಕ್ಕ ಸಾಕ್ಷಿ ಅಂತಾರೆ, ಆ ಒಂದು ಆದಾಮನಿಗೆ, ಆ ಒಂದು ಅವ್ವನಿಗೆ 20-30 ಸೈಟ್ ತೆಗೆದುಕೊಡ್ಲಿಲ್ಲ, 60-80 ಸೈಟ್ ತೆಗೆದುಕೊಡ್ಲಿಲ್ಲ, 1 ಎಕರೆ ಜಾಗ ತೆಗೆದುಕೊಡ್ಲಿಲ್ಲ. ಏದೇನು ಸೀಮೆಯಲ್ಲೇ ಒಂದು ಉದ್ಯಾನವನವನ್ನು ಮಾಡಿ ಅದರಲ್ಲಿ ತಂದಿರಿಸಿದಂತೆ. ಹಾಗಾದ್ರೆ ಉದ್ಯಾನವನ ಅಂದರೆ ಏನು? ಹೂ ಗಿಡಗಳು, ಚೆನ್ನಾಗಿರತಕ್ಕಂಥ ಜಾಗ, ಹಸಿರು ಹುಲ್ಲು ಕಂಗಳಿಸುವಂಥ ಜಾಗ. ಇಲ್ಲಿ ತಂದು ಆದಾಮ ಅವ್ವನನ್ನ ಇಟ್ಟು ಅಲ್ಲಿ ಏನ್ ಮಾಡ್ದಂತ ಗೊತ್ತಾ? ನೆಕ್ಸ್ಟ್ 9ನೇ ವಾಕ್ಯ ಓದಿ. ಮತ್ತು ಯೆಹೋವ ದೇವರು ನೋಟಕ್ಕೆ ರಮ್ಯವಾಗಿಯೂ ಊಟಕ್ಕೆ ಅನುಕೂಲವಾಗಿಯೂ ಇರುವ ಎಲ್ಲಾ ತರದ ಮರಗಳನ್ನು ಆ ಭೂಮಿಯಲ್ಲಿ ಬೆಳೆಯ ಮಾಡಿದನು. ನೋಡಿ ಬರೀ ಪಾರ್ಕ್ ಮಾತ್ರ ಅಲ್ಲ, ಉದ್ಯಾನವನ ಮಾತ್ರ ಅಲ್ಲ ಪ್ರಿಯರೇ. ಆ ಉದ್ಯಾನವನದಲ್ಲಿ ಏನೇನು ಮಾಡಿದ್ರೆ ನೋಟಕ್ಕೆ ರಮ್ಯವಾಗಿರುವ. ಇವತ್ತು ಮಾವಿನ ಹಣ್ಣು ನೋಡ್ಬಿಟ್ಟು ನಾವೇನು ಮಾಡ್ತೀವಿ? ಅಯ್ಯೋ ಸಖತ್ತಾಗಿದೆ, ಬಾಯಿ ನೀರು ಬರ್ತದೆ ಹೇಳ್ತೀವ ಇಲ್ವಾ? ಹೇಳ್ತೀರಲ್ವಾ? ಬಾಯಿ ಬಿಡ್ಬೇಕು.
ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಇವತ್ತು ನೋಡಿ, ಒಂದು ಮಾವಿನಕಾಯಿಯನ್ನು ನೋಡ್ತೀವಿ, ಒಂದು ಹಲಸಿನಕಾಯಿ ಮರ ನೋಡ್ತೀವಿ, ಆ ಹಣ್ಣುಗಳು ಆ್ಯಪಲ್ ನೋಡ್ತೀವಿ, ಎಷ್ಟೊಂದು ಸುಂದರವಾಗಿ ಮುದ್ದು ಮುದ್ದಾಗಿರ್ತದಲ್ಲ. ಆ ಹಣ್ಣನ್ನು ನೋಡಿದಾಗ ಬಾಯಲ್ಲಿ ನೀರು ಇರ್ತದೆ. ಯಾವುದು ಕೆಮಿಕಲ್ ಮಿಶ್ರ ಮಾಡಿರ್ತಕ್ಕಂಥ ಮಾವಿನ ಹಣ್ಣು, ಕೆಮಿಕಲ್ ಮಿಶ್ರ ಮಾಡಿರ್ತಕ್ಕಂಥ ಆ್ಯಪಲ್ಲು, ಕೆಮಿಕಲ್ ಹಾಕಿರ್ತಕ್ಕಂಥ ಬಾಳೆಹಣ್ಣು, ಒಂದೇ ದಿವಸಕ್ಕೆ ಹಣ್ಣಾಗುವಂಥ ಬಾಳೆಹಣ್ಣು. ನಮ್ಮ ರಿಲೇಷನ್ ಒಬ್ರು ಹೇಳ್ತಾ ಇದ್ರು, ಇದು ನಿಜನ ಸುಳ್ಳು ಗೊತ್ತಿಲ್ಲ, ಇಷ್ಟಿಷ್ಟೇ ಉದ್ದ ಸೌತೆಕಾಯಿ ಅಂತೆ, ಅದನ್ನು ತಗೊಂಬಂದು ನೀರೊಳಗಡೆ ಹಾಕಿ ತೆಗೆದಾಗ ಇಷ್ಟು ಶುದ್ಧಾಗ್ಬಿಡ್ತದಂತೆ. ಹೆಂಗಿರ್ಬೋದು ಲೆಕ್ಕಕ್ಕೆ ಅಮ್ಮ, ಅಷ್ಟರ ಮಟ್ಟಿಗೆ ಇದಾಗ. ಆವಾಗ ನಮ್ಮ ರಿಲೇಷನ್ ಹೇಳ್ತಾನಂತೆ, ನೀನು ಆ ನೀರಿಗೆ ಹಾಕಿರೋ ಸೌತೆಕಾಯಿ ಕೊಡಬೇಡಮ್ಮ, ಸಾಧ್ಯದ್ರೆ ಈ ಸೌತೆಕಾಯಿ ಕೊಡಿದ್ರೆ ಇದನ್ನ 1 kg ತಗೊಂಡು ಹೋದಂತೆ. ನೋಡಿ ನೋಡಿ ಯಾವ ಥರ ಅಂತೇಳಿ, ನೀರಿಗೆ ಹಾಕಿದಾಗ ಸೌತೆಕಾಯಿ ಇಷ್ಟು ಉದ್ದ ಬಂದ್ಬಿಡ್ತಂತೆ. ಇವತ್ತು ಪ್ಲಾಸ್ಟಿಕ್ ಮೊಟ್ಟೆ, ಪ್ಲಾಸ್ಟಿಕ್ ಅಕ್ಕಿ, ಏನೇನೇನೋ ಬರ್ತಾ ಇದೆ ಬೇರೆ. ಆದರೆ ನನ್ನ ಸ್ವಾಮಿ ಆ ಕಾಲದಲ್ಲಿ ಏನು ಗೊತ್ತೆ, ನೋಟಕ್ಕೆ ರಮ್ಯವಾಗಿಯೂ ಊಟಕ್ಕೆ ಅನುಕೂಲಕರವಾಗಿಯೂ. ಹಾಗಾದರೆ ಪ್ರಿಯರೇ, ನನ್ನ ಸ್ವಾಮಿ ನಿಮಗೆ ಕೊಡುವಂಥ ಪ್ರತಿಯೊಂದು ವಿಷಯಗಳು ಕೂಡ ಊಟಕ್ಕೆ ಅನುಕೂಲಕರವಾಗಿ, ನಿಮ್ಮ ಜೀವಿತಕ್ಕೆ ಅನುಕೂಲಕರವಾಗಿ, ನಿಮ್ಮ ವ್ಯವಹಾರಕ್ಕೆ ಅನುಕೂಲವಾಗಿರ್ತಕ್ಕಂಥ ಉತ್ತಮವಾದದನ್ನೇ ನನ್ನ ಸ್ವಾಮಿ ನಿಮ್ಗೆ ಕೊಡ್ತಾರೆ. ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಊಟಕ್ಕೆ ಅನುಕೂಲ ಇಲ್ಲದಿರುವಂಥ ಪಿಜ್ಜಾ ಕೊಡಲಿಲ್ಲ, ಊಟಕ್ಕೆ ಅನುಕೂಲ ಇಲ್ಲದಿರೋ ಬರ್ಗರ್ ಕೊಡಲಿಲ್ಲ, ಊಟಕ್ಕೆ ಅನುಕೂಲ ಇಲ್ಲದಿರೋ ಕಸಿ ಮಾಡತಕ್ಕಂಥ ಮಾವಿನಕಾಯಿ ಕೊಡಲಿಲ್ಲ, ಕೆಮಿಕಲ್ ಹಾಕಿರೋ ಹಣ್ಣು ಕೊಡಲಿಲ್ಲ. ಅಲ್ಲಿ ಸ್ವಾಮಿ ಹೇಳ್ತಾರೆ, ನೋಟಕ್ಕೆ ರಮ್ಯ ಮಾತ್ರ ಅಲ್ಲ, ಊಟಕ್ಕೆ ಅನುಕೂಲಕರವಾಗಿರತಕ್ಕಂಥ ಎಲ್ಲಾ ತರದ ಮರಗಳನ್ನ ಬೆಳೆಯ ಮಾಡಿದರು. ಹಾಗಾದ್ರೆ ಎಲ್ಲಾ ತರದ ಹಣ್ಣು ಜೊತೆ ಏನ್ ತರಪ್ಪಿದ್ದಾರೆ, ಪ್ರಪಂಚದಲ್ಲಿ ಯಾವ್ದು ಹಣ್ಣುಗಳಿದೆಯೋ, ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ, ನೀವು ತಿನ್ನದಿರೋ ಹಣ್ಣುಗಳು ತುಂಬಾ ಇದೆ ತಾನೆ? ಮಾತಾಡಬೇಕು. ತಿನ್ನದಿರೋ ತುಂಬಾ ಹಣ್ಣುಗಳಿದೆ ತಾನೆ? ನಿಜ ಹೇಳ್ತೀನಿ, ಅದೇನೋ ಡ್ರ್ಯಾಗನ್ ಫ್ರೂಟ್ ಇದೆ, ನನಗೆ ದುಡ್ಡು ಕೊಟ್ಟು ತಿನ್ನಕ್ಕೆ ಜಿಪ್ಪಣತನ. ಯಾಕೆ? ನನ್ನ ಕೈಲಿ ಆಗೋದಿಲ್ಲ, ಕೆಲಸ ಮಾಡಿ ಜೀವನ ಮಾಡ್ತಿರೋದು. ಕೊನೆಗೆ ದೇವರೇ ನನ್ನ ಡ್ರ್ಯಾಗನ್ ಫ್ರೂಟ್ ಕೊಡಿಸೋ, ಡ್ರ್ಯಾಗನ್ ಫ್ರೂಟ್ ಯಾರೋ ಒಬ್ಬ ಅವ್ರ ಮಗು ಕತ್ತರಿಸಿರೋದು 1 ಪೀಸ್ ನನ್ನ ಕೈ ಕೊಟ್ಟ. ಓ, ಡ್ರ್ಯಾಗನ್ ಫ್ರೂಟ್ ಇದು ಅಂತ ಗೊತ್ತಾಯ್ತು. ಇವತ್ತು ನಾವು ತಿನ್ನದೇ ಇರತಕ್ಕಂಥ ಹಣ್ಣುಗಳು ಕಡಿಮೆ ಇದೆ ಪ್ರಿಯರೇ. ಆದರೆ ನನ್ನ ಸ್ವಾಮಿ ಆ ತೋಟದಲ್ಲಿ ಎಲ್ಲ ಥರದ ಹಣ್ಣುಗಳ ಮರ ಅಂತ ಹೇಳಿದ್ರೆ ಏನು ಗೊತ್ತಾ ಪ್ರಿಯರೇ, ಪ್ರಪಂಚದಲ್ಲಿ ಯಾವುದೆಲ್ಲ ಥರದ ಹಣ್ಣುಗಳಿದೆಯೋ ಆ ಹಣ್ಣುಗಳೆಲ್ಲವೂ ಕೂಡ ಆ ಇಬ್ಬರು ಆ ಒಂದು ಗಂಡ ಹೆಂಡತಿ ಆಗಿರಲಿಲ್ಲ, ಆ ಒಂದು ಗಂಡು ಮತ್ತು ಆ ಹೆಣ್ಣಿಗೆ ಇಬ್ಬರಿಗೆ ಅಷ್ಟು ತೋಟದ ಹಣ್ಣು ಹಂಪಲುಗಳಂತೆ ರೆಡಿ ಮಾಡಿದ್ರು ಅಂತ ಪ್ರಿಯರೇ. ನನ್ನ ದೇವರು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರೆ ತಾರ ಮರ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ನನ್ನ ದೇವರು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರೆ ತಾರ ಮರ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅದು ಒಂದನ್ನು ಅರ್ಥ ಮಾಡ್ಕೊಳ್ಳಿದ್ದಾರೆ. ನನ್ನ ದೇವ್ರನ್ನ ನೀವು ಭಿಕ್ಷೆ ಬಿಡ್ಬೇಕಾಗಿಲ್ಲ. ನನ್ನ ದೇವ್ರನ್ನ ಕೊಡು 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 ನಾನು ಭಿಕ್ಷೆ ತರ ಕೇಳಬೇಕಾಗಿಲ್ಲ. ನನ್ನ ದೇವ್ರನ್ನ ನೀನು ಕೇಳಬೇಕು ನಿಜ, ಆದ್ರೆ ನೀನು ಕೇಳೋದಕ್ಕಿಂತ ಮೊದಲೇ ನನ್ನ ದೇವರು ಕೊಡ್ಲಿಕ್ಕೆ ರೆಡಿ ಆಗಿದ್ದಾರೆ. ಒಂದನ್ನು ಅರ್ಥ ಮಾಡ್ಕೊಳ್ಳಿ. ಪ್ರೈಸ್ ಲಾರ್ಡ್. ಮತ್ತಾಯ 6:8 ತೆಗಿ ಮಗಳ. ಮತ್ತಾಯ 6:8. ಮತ್ತಾಯ 6:8 ಓದಿ. ಹೌದಪ್ಪ. ಆದುದರಿಂದ ನೀವು ಅವರ ಹಾಗೆ ಆಡಬೇಡಿರಿ. ನೀವು ಅವ್ರ ತರ ಆಗ್ಬೇಡಿ. ಲೋಕದವರು ಅಮ್ಮ ತಾಯಿ ಭವತಿ ಭಿಕ್ಷಾಂದೇಹಿ ಮತ್ತು ನಂಗೆ ಆಗ್ಬೇಡಿ. ನೀವು ಇಲ್ಲಿ ಭಿಕ್ಷೆಗಾರರಾಗಿ ಬರಬೇಡಿ, ದೇವ್ರ ಮಕ್ಕಳಾಗಿ ಬನ್ನಿ. ನೀವು ಆದ್ದರಿಂದ ನೀವು ಅವರ ಹಾಗೆ ಆಗ್ಬೇಡಿ. ಇಲ್ಲ, ಪ್ರಮೋದದಲ್ಲಿ ಅವನಿಗೆ ಒಂದು ಚಾನ್ಸ್ ಕೊಡೋಣ. ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆ ನಿಮಗೆ ಏನೇನು ಅಗತ್ಯವೆಂಬುದು ಆತನಿಗೆ ತಿಳಿದಿದೆ. ಗೊತ್ತಾಯ್ತಾ? ನಿಮ್ಗೆ ಏನೇನು ಕೊಡ್ಬೇಕಂತ ಆತನಿಗೆ ಗೊತ್ತಿದೆ. ಆತನಿಗೆ ಗೊತ್ತಿದೆ ಅಲ್ಲವಾ? ಬೇಡ ಬೇಡ, ಮುಂದೆ ಹೋಗ್ಬೇಡಿ. ಈಗ ನೋಡಿ, ಈ ಆಶ್ರಮನಿಗೆ ಅವನಿಗೆ 2 ಜನಕ್ಕೆ ಅಷ್ಟು ಕೊಟ್ಟಿರ್ಬೇಕಾದ್ರೆ ಈ ಲೋಕದ ಸಮಸ್ತ ಜನಗಳಿಗೆ ಕೊಡೋದಿಲ್ವೇನ್ರಿ? ನಮ್ಮಪ್ಪ ಕೊಟ್ಟೆ ಕೊಡ್ತಾರೆ. ಆದ್ರೆ ನಾವೇನ್ ಗೊತ್ತಾ, ಎಲ್ಲೋ ಒಂದ್ ಕಡೆ ಭಿಕ್ಷೆಗಾರ ಲೆಕ್ಕದಲ್ಲಿ ಬರೋದು. ಸ್ವಾಮಿ ಸ್ವಾಮಿ ಬೇಜಾರ. ಅದ್ ಹೆಂಗ್ ಗೊತ್ತಾ, ನೀವು ಬೇಜಾರ ಮಾಡ್ಕೋಬೇಡಿ. ಒಂದು ಕತೆ ಹೇಳ್ತೀನಿ ಕೇಳಿ. ನಾನು ಭೈರವಪುರದಲ್ಲಿ ಸಭೆ ನಡೆಸ್ತಾ ಇದ್ದಂಥ ಸಮಯದಲ್ಲಿ ಸತ್ಯವಾದಂಥ ಕತೆ ಇದು. ಮಧ್ಯರಾತ್ರಿ ಸಮಯದಲ್ಲಿ ಒಂದು ಫೋನ್ ಬಂತು ನನಗೆ. ನೋಡಿ ದೇವ್ರಿಗೆ ಎಷ್ಟು ಬೇಜಾರಾಗುತ್ತೆ ಅಂತೇಳಿ. ಇದು ಜೋಕಿಗೆ ಜೋಕು ಹೌದು, ತಮಾಸೆನ ಹೌದು, ಆದರೆ ನಿಜವಾದ ಕತೆ ಇದು. ಮಧ್ಯರಾತ್ರಿ 12 ಗಂಟೆಗೆ ಫೋನ್ ಬಂತು. ಏಯ್ ಸಿಂಚನ, ಆಯ್ತಾ? ಮಧ್ಯರಾತ್ರಿ 12:30 ಗಂಟೆಗೆ ಫೋನ್ ಬಂತು. 12 ಆಗಿರ್ಬೋದು. ಅಂಕಲ್
ನಮ್ಮ ಮನೆ ಕೋಳಿ ಯಾಕೋ ಕತ್ತನ್ನ ನೆಟ್ಟಿಗೆ ಮಾಡಿಬಿಟ್ಟಿದೆ ಅಂತೇಳಿ. ನಾನು ಏನು ಅಂತ ಉತ್ತರ ಕೊಡ್ಲಿ ಅಮ್ಮ? ನಾನು ಬೇರೆ ಜಾತಿಲಿ ಬ್ರಾಹ್ಮಣ, ನನಗೆ ಬೇರೆ ಈ ಕೋಳಿನ ಕತ್ತು ಊಟ ಮಾಡೋದು ನನಗೆ ಏನು ಮಾಡ್ಬೇಕು ಅಂತ ಗೊತ್ತಿಲ್ಲ. ಕೇಳಿಸ್ಕೋಬೇಕು ನೀವು. ಅಲ್ಲಲ್ಲಿಯ ಅಲ್ಲಿಂದ ಏನಾಯ್ತು, ಕತ್ತಿನ ಉದ್ದ ಬರ್ತಾ ಇದೆ ಅಂತ ಹೇಳಿದ್ರಲ್ಲ, ನಾನು ಏನಪ್ಪ ಮಾಡೋದು ಯೋಚನೆ ಮಾಡಿದೆ. ಕೊನೆಗೆ ದೇವ್ರು ಹೇಳಿಲ್ಲ ಪ್ರಿಯರೇ, ನನಗೊಂಥರ ಬೇಜಾರನ್ನಾಗೋಯ್ತು. ನಾವು ಸೇವೆ ಮಾಡಿ ಬೆಳಿಗ್ಗೆ ಸಾಯಂಕಾಲ ಬಂದರು, ರಾತ್ರಿ ಮಲ್ಗೋಗಿ ಬಿಡೋದಿಲ್ಲ. ಇವ್ರು ಕತ್ತು ಉದ್ದಾಗಿರ್ತಾರೆ ರೆಡಿ ಮಾಡೋಕ್ಕೆ ಏಸ್ವಾಮಿ ಬರಲಿಲ್ಲ. ಏಸ್ವಾಮಿ ಬಂದರೆ ನಮ್ಮ ಪಾಪನ ಪರಿಹಾರ ಮಾಡಲಿಕ್ಕೆ, ನಮಗೆ ಪರಲೋಕ ಕೊಡಲಿಕ್ಕೆ. ಈ ಒಂದು ಕೋಳಿದ ಕತ್ತು ಉದ್ದಾಗಿರೋ ನೋಡೋಕೆ ಬರಲಿಲ್ಲ. ಕೊನೆಗೆ ಏನಾಯ್ತು, ನನಗೊಂಥರ ಬೇಜಾರನ್ನಾಗೋದು, ಕೋಪ ಬಂದಿತ್ತು. ನಾನು ಹೇಳಿದೆ, ಅಮ್ಮ ತಾಯಿ ಆ ಕೋಳಿನ ಕಟ್ ಮಾಡಿ ತಿಂದುಬಿಡ್ಬೇಕಂತ ದೇವ್ರು ಹೇಳ್ತಿದ್ದಾರೆ ಅಂತ ಹೇಳಿದೆ. ನಿಜವಾಗಿ ದೇವ್ರು ಹೇಳಿಲ್ಲ, ನಿಜವಾಗಿ ದೇವರು ಹೇಳಿಲ್ಲ. ಕತ್ತಿನ ಕೋಳಿನ ಕಟ್ ಮಾಡಿಬಿಟ್ಟು ಕತ್ತು ಬಿಡ್ತೀನಿ ಅಂತೇಳಿ. ಈ ಪುಣ್ಯಾತ್ಮಂದ್ರೆ ಏನು ಮಾಡಿದ್ರೆ ಆ ಮಧ್ಯಾಹ್ನ 12 ಗಂಟೆಗೆ ಕೋಳಿನ ಕ್ಲೀನ್ ಮಾಡಿ ಸಾರು ಮಾಡಿದ್ರೆ ಇಂಥ ಜನ ಆಗಿರ್ಬೋದು ಲೆಕ್ಕ ಹಾಕಿ. ಸಾರೆಲ್ಲ ಮಾಡಿ ಆಯ್ತು, 1:15 1:45 ಗಂಟೆ ಆಗಿರ್ಬೋದು. ಪುನಃ ಒಂದು ಫೋನ್ ಬರ್ತಾ ಇದೆ. ಇದು ಯಾರ್ದು ಫೋನ್ ಅಂತ ನೋಡಿದ್ರೆ, ಅಂಕಲ್ ನಾವು ಕೋಳಿ ಸಾರು ಮಾಡಿದ್ವಿ, ಒಂದ್ಸಲ ಪ್ರಾರ್ಥನೆ ಮಾಡ್ಬಿಡಿ ಅಂತ. ನಮಗೇನಮ್ಮ ಕರ್ಮ ಬಂದಿರೋದು, ನಮಗೇನು ಕರ್ಮ ಬಂದಿರೋದು? ಕೇಳದ ಮೇಲೆ ಸಣ್ಣ ಸಣ್ಣ ವಿಷಯಕ್ಕೋಸ್ಕರ ಕೇಳಬೇಡಿ, ದೊಡ್ಡದಾಗಿ ಕೇಳ್ರಿ ನೀವು. ನಿಮ್ಮ ಕೋಳಿ ಕಾಲಿಗೆ ನಿಮ್ಮ ನಾಯಿ ಕಾಲು ಮುರಿದೋಯ್ತು, ನಿಮ್ಮ ಹಸು ಕಾಣೋದಿಲ್ಲ, ನನಗೆ ಸೊಂಟ ನೋವು ಅಂತ ಕೇಳಬೇಡಿ, ದೊಡ್ಡದನ್ನೇ ಕೇಳಿ. ನಮ್ಮ ದೇವರು ದೊಡ್ಡದನ್ನೇ ಕೊಡ್ತಾರೆ. ದೇವ್ರು ದೊಡ್ಡದನ್ನೇ ಕೊಡ್ತಾರೆ. ನಮ್ಮ ದೇವರು ಸ್ಮಾಲ್ ದೇವರಲ್ಲ, ಚಿಕ್ಕ ದೇವರಲ್ಲ. ನಮ್ಮ ದೇವರು ದೊಡ್ಡದಾಗಿ ಕೊಡುವಂಥ ದೇವರು. ಹಲ್ಲೆಲೂಯಾ. ಯೋಚನೆ ಮಾಡಿ ನೋಡಿ, ಯಾವ ಥರ ಈ ಥರ ಜನಗಳಿದ್ರೆ, ಒಂದು ಕೋಳಿದು ಕತ್ತು ಮುಂದಕ್ಕೆ ಬಂದರೆ ಪಾಸ್ಟರ್ ಹೋಗ್ಬೇಕು, ಪರಲೋಕದ ಯೇಸುಸ್ವಾಮಿ ಬರಬೇಕು. ನಾಚಿಕೆ ಆಗಬೇಕು ಜನಗಳಿಗೆ. ಎಷ್ಟು ಬೇಜಾರಾಗ್ತಾ ಗೊತ್ತಾ? ಎಂತೆಂಥ ಸಿಂಪಲ್ ವಿಷಯಗಳ ಪ್ರಶ್ನೆಗಳು ಗೊತ್ತಾ? ನಮ್ಮ ದೇವ್ರನ್ನ ದೊಡ್ಡದಾಗಿ ಕೇಳ್ರಯ್ಯ. ನಮ್ಮ ಒಬ್ರು ಪಾಸ್ಟ್ ಹೇಳ್ತಿದ್ರು, ನನಗೆ ಗುಡಿಸಲು ಕೊಡಪ್ಪ ಅಂತ ಕೇಳಬೇಡಿ, ನನಗೆ ಮನೆಯೇ ಕೊಡಿದ್ದು ಕೇಳಿ. ಅಯ್ಯೋ ನನಗೆ ಚಿಕ್ಕ ಸೆಕೆಂಡ್ ಹ್ಯಾಂಡ್ ಗಾಡಿ ಕೊಡಿದ್ದು ಕೇಳಬೇಡಿ, ಹೊಸ ಗಾಡಿನೇ ಕೊಡಿದ್ದು ಕೇಳಿ. ನಮ್ಮ ಅಪ್ಪ ನಿಮಗೆ ಕೊಡ್ಲಿಕ್ಕೆ ಶಕ್ತನಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಂದ್ಸಲ ಓದ್ ಮಗನೇ, ಓದಪ್ಪ. ಯಾರದೊಬ್ರು ಓದಿ, ಬೇರೆ ಯಾರಾದ್ರು ನೀವು ಅವ್ರ ಥರ ಆಗಬೇಡಿ. ಯಾರ ಥರ? ಅವ್ರ ಥರ. ಭವತಿ ಭಿಕ್ಷಾಂ ದೇಹಿಯಿಂದ ಬರಬೇಡಿ, ಅವ್ವ ತಾಯಿ ಭಿಕ್ಷಾ ಅಂತ ಬರಬೇಡಿ. ನೀವು ಯೇಸು ಸ್ವಾಮಿಯ ಆಶೀರ್ವಾದಕ್ಕೆ ಬರೋದಕ್ಕಿಂತ ಯೇಸು ಸ್ವಾಮಿನೇ ಬೇಕು ಅಂತ ಬಂದರೆ ಯೇಸು ಸ್ವಾಮಿ ನಿಮ್ಗೆಲ್ಲ ಒದಗಿಸ್ತಾರೆ. ಹಲ್ಲೆಲೂಯಾ. ನಾವೇನು ಮಾಡ್ತಾ ಇದ್ದೀವಿ ಇವತ್ತು? ಜನಗಳಿಗೆ ಯೇಸು ಸ್ವಾಮಿ ಬೇಕಾಗಿಲ್ಲ, ಯೇಸು ಸ್ವಾಮಿ ಬೇಕಾಗಿಲ್ಲ. ಅರ್ಥ ಮಾಡ್ಕೊಳ್ಳಿ. ಹಲೋ, ಮಗು ಬಂದಾಗ ದಯವಿಟ್ಟು ಮಗುನ ಎಲ್ಲರೂ ನೋಡಬೇಡಿ, ಮಗುನ ನೋಡ್ಕೊಳಕ್ ಅವ್ರ ಅವ್ವ ಇದ್ದಾರೆ. ಹಲ್ಲೆಲೂಯಾ. ನೀವು ಯೇಸು ಮುಖ ನೋಡಕ್ ಬಂದ್ರು, ಮಗು ಮುಖ ನೋಡಕ್ ಬಂದ್ರು, ಹಂಗೆ ಹೇಳಿದ ಮೇಲೂ ಕೂಡ ಶ್ವೇತ ಲಚ್ಕೊಂಡು ಕಿಸ್ಕೊಟ್ಬಿಟ್ಟು. ಹಲ್ಲೆಲೂಯಾ. ನೋಡೋವನಿಗೆ ಗರ್ಭಫಲದಲ್ಲಿ ನಿನಗೊಂದು ಒಳ್ಳೆ ಮಗು ಆಗಲಿ. ಆಮೇಲೆ ನಾನು ಆಜ್ಞೆ ಮಾತ್ರ ಒಂದಂತ ಹೇಳ್ತೀನಿ, ಯಾರಿಗೂ ಕೂಡ ಗಂಡಾಗಲಿ ಹೆಣ್ಣಾಗಲಿ ಪ್ರಾರ್ಥನೆ ಮಾಡೋದಿಲ್ಲ. ದೇವ್ರ ವಾಕ್ಯದಲ್ಲೇ ಬರ್ತದೆ, ಗಂಡಾಗಲಿ ಹೆಣ್ಣಾಗಲಿ ನಾ ಪ್ರಾರ್ಥನೆ ಮಾಡೋದು ಅಧಿಕಾರ ನನಗಿಲ್ಲ. ದೇವರು ಕೊಟ್ಟಿದ್ದಕ್ಕೆ ಸ್ತೋತ್ರ ಮಾಡ್ಬೇಕು. ನಾವು ದೇವರು ಕೊಟ್ಟಿದ್ದಕ್ಕೆ ಸ್ತೋತ್ರ ಮಾಡಬೇಕು. ಇವತ್ತು ಹೆಣ್ಣು ಮಗು ಆದರೆ ಮುಖ ತಿರುಗಿಸ್ತಿರಲ್ಲ, ಇಂದಿರಾ ಗಾಂಧಿ ಹೆಣ್ಣು ಮಗು ಅಲ್ವಾ? ಶೀಲಾ ದೀಕ್ಷಿತ್ ಅವರು ಹೆಣ್ಣು ಮಗು ಅಲ್ವಾ? ಇವತ್ತು ನಮ್ಮ ರಾಷ್ಟ್ರಪತಿ ಅವರು ಮುರ್ಮು ಅವರು ಕೂಡ ಹೆಣ್ಣು ಅಲ್ವಾ? ಇಡೀ ರಾಷ್ಟ್ರಕ್ಕೆ ಅಧಿಪತಿ ಆಗಿದ್ದಾರೆ. ಹೆಣ್ಣನ್ನು ಯಾಕ್ರಿ ಕೇವಲ ಮಾಡ್ತೀರಾ? ಗಂಡನ ಯಾಕ್ರಿ ಅಟ್ಟ ಕೆರೆಸ್ತೀರಾ? ಗಂಡು ಮಕ್ಕಳು ಸೊಸೆ ಮನೆ 4 ಹಿಡ್ಕೊಂಡು ಹೋದ್ರೆ ಎಲ್ಲ ಸರಿಯಾಗಿ ಗೊತ್ತಾಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಕಿಸ್ ಕೊಟ್ಟಿದ್ದಕ್ಕೋಸ್ಕರ ಹೇಳಿದ್ದು, ಆ ಮಗನ ಕೊಟ್ಟಿದ್ದು ಕೂಡ ದೇವರನ್ನೇ ಅರ್ಥ ಮಾಡ್ಕೊಳ್ಳಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಎಲ್ಲ ಮುಂದಕ್ಕೆ ಬನ್ನಿ, ದಯವಿಟ್ಟು ಎಲ್ಲ ಮುಂದಕ್ಕೆ ಬನ್ನಿ, ಎಲ್ಲ ಮುಂದಕ್ಕೆ ಬನ್ನಿ. ಹಲ್ಲೆಲೂಯಾ. ಅದೇ ಜರುಗಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಇಲ್ಲಿ ಪ್ರಿಯರೇ ನೋಡಿ, ನೀವು ಒಂದು ನಿಮಿಷ ಸಿಂಚೋ ಆಯ್ತಾ ಕೇಳಿಲಿ. ನೀವು ಬೇಡಿಕೊಳ್ಳ ಬೇಡಿಕೊಳ್ಳುವುದಕ್ಕಿಂತ ಮುಂಚೆ ನಿಮಗೆ ಏನೇನು ಅಗತ್ಯವೆಂಬುದು ಆತನಿಗೆ ತಿಳಿದಿದೆ. ನೀವು ಬೇಡಿಕೊಳ್ಳೋದಕ್ಕಿಂತ ಮೊದಲೇ ದೇವ್ರಿಗೆ ಗೊತ್ತಿದೆ ಏನು ಕೊಡ್ಬೇಕಂದ್ರೆ. ಬೇಡಪ್ಪ, ನಾನು ಒಂದು ಪ್ರಶ್ನೆ ಕೇಳ್ತೀನಿ ಕಣಪ್ಪ. ನಿಮ್ಮ ಮಗು ಯಾವ ಥರ ಅಂತಂದರೆ, ನೀವು ಒಂದು ವಿಷಯನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ. ಇವತ್ತು ನಿಮ್ಮನ್ನೊಂದು ಪ್ರಶ್ನೆ ಕೇಳಲ್ಲ, ಎಲ್ರಿಗೂ ಮಕ್ಕಳಾಗಿದೆ ತಾನೆ? ಮಕ್ಕಳಾಗಿರೋರು ನಿಮ್ಮ ಮಗುಗೆ ಚಿಕ್ಕ ವಯಸ್ಸಲ್ಲಿ ಏನು ಮಾಡ್ತೀರಾ? ತುಂಡು ಗೌನ್ ಹಾಕ್ತೀರಾ.
ಯಾವುದು? ತುಂಡು ಬಟ್ಟೆ ಹಾಕ್ತೀರಾ. ದೊಡ್ಡವರಾದ್ಮೇಲೆ ಗಡುವಗಳಾದ್ಮೇಲೆ ತುಂಡು ಬಟ್ಟೆ ಹಾಕಿದ್ರೆ ಏನು ಹೇಳ್ತಾರೆ? ಅಪ್ಪ ಅವನು ಮಾನ ಮರ್ಯಾದೆ ಹೋಗ್ತಾ, ಆ ಹುಡುಗಿದು ಮಾನ ಮರ್ಯಾದೆ ಹೋಗ್ತೇವೆ. ನಿಜ ತಾನೆ? ಆ ತಂದೆ ತಾಯಿಗಳಿಗೆ ಗೊತ್ತಿರ್ತದೆ ನನ್ನ ಮಗಳಿಗೆ ಯಾವ ಥರ ಬಟ್ಟೆ ಹಾಕಬೇಕು, ನನ್ನ ಮಗುನ ಯಾವ ಥರ ಡಾಕ್ಟರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು, ಅಥವಾ ದನ ಕಾಯಕ್ಕೆ ಬಿಡ್ಬೇಕು, ಎಲ್ಲ ತಂದೆ ತಾಯಿಗಳಿಗೆ ಗೊತ್ತಿದೆ. ನಿಜ ಅಲ್ವಾ? ನಿಜ ತಾನೆ? ಹಾಗಾದ್ರೆ ನೀವು ತಿಳ್ಕೊಳ್ಳಿ, ನಿಮಗೇನೆ ನಿಮ್ಮ ಮಕ್ಕಳ ಮೇಲೆ ಅಷ್ಟು ಆಸೆ ಪ್ರೀತಿ ಇದ್ಬಿಟ್ಟು ನಿಮಗೇನೆ ನಿಮ್ಮ ಮಕ್ಕಳಿಗೆ ಏನೇನೋ ಕೊಡಿಸ್ಬೇಕು ಅಂತ ಆಸೆ ಇದ್ರೆ ನೀವು ಹುಟ್ಟಿಸಿರತಕ್ಕಂಥ ತಂದೆ ತಾಯಿಗಳು ಮಾತ್ರ. ಹೌದಲ್ವಾ? ನೀವು ಹುಟ್ಟಿಸಿರೋ ತಂದೆ ತಾಯಿಗಳು. ಆದರೆ ಹುಟ್ಟಿಸಿರೋ ತಂದೆ ತಾಯಿಗಳಿಗೆ ಮಕ್ಕಳಿಗೆ ಏನೇನೋ ಮಾಡಬೇಕು ಅಂತ ಆಸೆ ಇದ್ರೆ ನಿಮ್ಮನ್ನು ಸೃಷ್ಟಿ ಮಾಡಿರೋ ದೇವರಿಗೆ ಇನ್ನೆಷ್ಟು ಆಸೆ ಇರ್ಬೋದು ಲೆಕ್ಕ ಹಾಕ್ರಿ. ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಹುಟ್ಟಿಸಿರತಕ್ಕಂಥವ್ರು ತಂದೆ ತಾಯಿಗಳು ನಾವು ಇವತ್ತು ಮಗು ಜೊತೆ ಇರ್ತೀವಿ, ಮಕ್ಕಳ ಜೊತೆ ಇರ್ತೀವಿ, ನಾಳೆ ಸತ್ತೋಗ್ತೀವಿ. ಆದ್ರೆ ನನ್ನ ದೇವರು ಯುಗ ಯುಗಾಂತರಕ್ಕೂ ನಿನ್ನ ಮಕ್ಕಳ ಜೊತೆ ಇರ್ತಾರೆ. ನಾವೇನ್ ಮಾಡ್ತೀವಿ ಗೊತ್ತಾ? ಇವತ್ತು ಇದ್ದು ಇನ್ನೊಂದು 10 ವರ್ಷ ಸತ್ತೋಗ್ಬೋದು, 15 ವರ್ಷ ಸತ್ತೋಗ್ಬೋದು. ಯಾರಾದ್ರೂ ದೀರ್ಘಾಯಸವಾಗಿ ನಿಮ್ಮ ಮಗುನ ನಾನು ನೋಡ್ಕೊಳ್ತೀನಿ ಅಂತ ಹೇಳೋರು ಯಾರ್ದಿದ್ದೀರಾ ಇಲ್ಲಿ? ಕೈ ಎತ್ತಿ. ಯಾರಿಲ್ಲ ತಾನೆ? ಹಾಗಾದ್ರೆ ನೀವು ಮಕ್ಕಳನ್ನ ಹುಟ್ಟಿಸಿರ್ಬೋದು, ಹುಟ್ಟಿಸಿರೋ ತಂದೆ ತಾಯಿಗಳಿಗೆ ಮಕ್ಕಳ ಮೇಲೆ ಅಷ್ಟು ಆಸೆ ಇರ್ಬೇಕಂದ್ರೆ ಸೃಷ್ಟಿ ಮಾಡತಕ್ಕಂಥ ದೇವರಿಗೆ ಎಷ್ಟು ಆಸೆ ಇರ್ಬೇಕಂಡ್ರಿ. ಅಂತ ಆದಾಮ ಅವ್ವನಿಗೇನೆ ಊಟಕ್ಕೆ ಅನುಕೂಲಕರವಾದಂತಹ, ನೋಟಕ್ಕೆ ರಮ್ಯವಾದಂತಹ ಒಳ್ಳೆ ಒಳ್ಳೆ ಹಣ್ಣಿನ ಮರಗಳನ್ನ ಬೆಳೆಸಿರ್ಬೇಕಾದ್ರೆ ನಿಮ್ಮ ಮನೆಯಲ್ಲಿ ಇವತ್ತು ಕಂಡ್ರಿ, ಇವತ್ತು ನಿಮ್ಮ ಮನೆಯಲ್ಲಿ ಯಾವ ವಿಷಯದಲ್ಲಿ ದರಿದ್ರ ಬಂದಿದೆಯೋ, ಯಾವ ವಿಷಯದಲ್ಲಿ ಕೊರತೆ ಬಂದಿದೆಯೋ, ನನ್ನ ದೇವರು ನಿಮ್ಮ ಮನೆಯನ್ನು ತುಂಬಿಸ್ಲಿಕ್ಕೆ ಸಾಧ್ಯ. ಮಾಡಿದ್ರೆ ಮಾತ್ರ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ನೀವು ಬೇಡಿಕೊಳ್ಳೋದಕ್ಕಿಂತ ಮೊದಲೇ ಆತನಿಗೆ ಏನಾಗುತ್ತೆ ಅಂತ ಗೊತ್ತಿದೆ. ಭಿಕ್ಷೆ ಥರ ಬೇಡುವಂತ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಪುನಃ ನಾವು ಆದಿಕಾಂಡ 2ಕ್ಕೆ ಬರೋಣ. ಆದಿಕಾಂಡ 2ಕ್ಕೆ ಬರೋಣ. ಮೊದಲಾಗೆ ಭಿಕ್ಷುಕಾರರಾಗೆ ಬೇಡ್ತಿದ್ದು ದೇವ್ರು ಈ ರೀತಿ ನಮ್ಮ ಆ ರೀತಿ ಇಟ್ಟಿಲ್ಲ. ಇನ್ನೊಬ್ರು ಕೊಡ ಮಟ್ಟಿಗೆ ಕೊಟ್ಟಿದ್ದಾನೆ. ಆಮೇಲೆ ಸ್ತೋತ್ರ. ನೋಡಿ ಇನ್ನೊಬ್ರಿಗೆ ಕೊಡೋ ಮಟ್ಟಿಗೆ ಇಟ್ಟಿದ್ದಾನೆ. ನೋಡಿ, ದಯವಿಟ್ಟು ನಾನು ನಿಮ್ಗೊಂದು ಮಾತು ಹೇಳ್ತೀನಿ. ಇನ್ನೊಬ್ರಿಗೆ ಕೊಡೋ ರೀತಿ ನಮ್ಮ ಇಟ್ಟಿದಾರಲ್ಲ, ಅದಕ್ಕೋಸ್ಕರ ಸ್ತೋತ್ರ. ನಿಜವಾಗಿ ನಾವು ಹೇಳಮ್ಮ, ನಾನು ಯೇಸು ಸ್ವಾಮಿ ಹತ್ರ ಬಂದ ಮೇಲೆ ನಾನು ನನ್ನ ಅಭಿಪ್ರಾಯ ಹೇಳ್ತೀನಿ. ನಮ್ಮ ಕುಟುಂಬದಲ್ಲಿ ಕೆಲವೊಂದು ಸಮಸ್ಯೆಗಳು ಇರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ತಿನ್ನೋ ಅನ್ನಕ್ಕೆ ಬಡತನ ಬಂದಿಲ್ಲ. ನಾನು ಸ್ಕೂಲಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಬಿಸಿ ಊಟ ಕೊಡಿತಾ ಇದ್ದ ನಾವು ಇಸ್ಕೊಬರ್ತಾ ಇದ್ದಿದ್ದು. ನಮ್ಮ ಮಿಸ್ಸಸ್ ಹೋಗಿ ಇಸ್ಕೊಬರ್ತಿದ್ರು. ಅದನ್ನೇ ನಾವು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಊಟ ಮಾಡ್ತಿದ್ದೋ. ಏಸಪ್ಪನ ಹತ್ರ ಬಂದಮೇಲೆ 10 ಜನಕ್ಕೆ ಅನ್ನದಾನ ಮಾಡಲಿಕ್ಕೆ ಕೆಪಾಸಿಟಿ ಕೊಟ್ಟಿದ್ದಾರೆ ಹೊರತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಾನು ಮಾಡ್ತಾರೋ ಸೆಕ್ಯೂರಿಟಿ ಗಾರ್ಡ್ ಕೆಲಸ ನಿಜವಾಗೂ ಹೊರಗಡೆದು ಯಾವುದು ಕೂಡ ಬರ್ತಾ ಇಲ್ಲ. ಈ ಆದಾಯಕ್ಕೊಬ್ಬರು ಬಾಡಿಗೆ ಮಾತ್ರ ಕೊಡ್ತಿರೋ ಹೊರತು ಬಾಕಿ ಯಾವುದು ಕೂಡ ಬರ್ತಾ ಇಲ್ಲ. ನಾನು ಕಳೆದ ವಾರದಲ್ಲಿ ಹೇಳಿದ್ದೀನಿ, 2600 ರೂಪಾಯಿ ಮಾತ್ರ ಒಂದು ತಿಂಗಳಿಗೆ ಬಿದ್ದಿರೋ ಕಾಣಿಕೆ ಮಗಳೇ. ಆದರೂ ದೇವರು ಏನು ಮಾಡ್ತಾರೆ? ಕೃಪೆಯಿಂದ ನಡೆಸ್ತಿದ್ದಾರೆ. ಕೆಲಸ ಮಾಡಿ ಶಕ್ತಿ ಕೊಡ್ತಾರೆ. ಕೆಲಸ ಮಾಡಿ ಶಕ್ತಿ ಕೊಡಿ, ಪ್ರಾರ್ಥನೆ ಮಾಡಿ. ನೀವು ನನಗೋಸ್ಕರ ಪ್ರಾರ್ಥನೆ ಮಾಡಿ. ನಾನು ಶಕ್ತಿ ಇರುವವರೆಗೆ ನಾನು ಸೇವೆ ಮಾಡಿ ಪ್ರಯತ್ನ ಮಾಡ್ತೀನಿ. ಆದರೆ ದೇವ್ರ ಚಿತ್ತಕ್ಕೆ ವಿರುದ್ಧವಾಗಾದರೆ ಸಮಯ ಸ್ಟಾಪೇ ಮಾಡ್ಬಿಡ್ತೀನಿ ನಾನು. ಯಾಕೆಂತೇಳಿ, ಸಭೆ ನಡಿಬೇಕಾದ್ರೆ ದೇವ್ರ ಚಿತ್ತ ಪ್ರಕಾರ ನಡಿಬೇಕು. ನಿಜ ಅಲ್ವಾ? ಚಿತ್ತಕ್ಕೆ ವಿರುದ್ಧ ಆದರೆ ನಾನು ನಡ್ಕೊಂಡ್ಬಿಡ್ತೀನಿ. ಆ ಕಾರಣಕ್ಕೋಸ್ಕರ ಪ್ರಾರ್ಥನೆ ಮಾಡಿ, ತುಂಬ ಪ್ರಾರ್ಥನೆ ಮಾಡಿ. ಸಭಾಪಾಲಕರ ಕುಟುಂಬಕ್ಕೋಸ್ಕರ ತುಂಬ ನೀವು ಪ್ರಾರ್ಥನೆ ಮಾಡಿ. ಯಾಕಂತ ಆದಾಮ ಅವ್ವನಿಗೆ ಒದಗಿಸಿರೋ ದೇವರು ಚಂದ್ರಶೇಖರ ಪಾಸ್ಟ್ರಿಗೆ ಒದಗಿಸೋದಿಲ್ವಾ? ನಿಮ್ಮ ಕುಟುಂಬಕ್ಕೆ ಒದಗಿಸೋದಿಲ್ವಾ? ಎಲ್ಲರ ಅಪನಂಬಿಕೆ ಮೇಲೆ ಬರಬೇಡಿ. ನಿಮಗೆ ದೇವರು ಒಳ್ಳೆ ಅನುಕೂಲಕರವಾದಂಥ ಊಟವನ್ನೇ ಕೊಡಿಸ್ತಾರೆ, ಆರೋಗ್ಯವಾದ ಫುಡ್ನೇ ಕೊಡಿಸ್ತಾರೆ. ವಿಷ ಪದಾರ್ಥಗಳು ಏನಾದ್ರು ತಿಂದುಬಿಟ್ರು ಕೂಡ ನಿಮಗೆ ಯಾವ ಸೈಡ್ ಎಫೆಕ್ಟ್ ಆಗದಂಗೆ ನನ್ನ ದೇವರು ನೋಡ್ಕೊಳ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಇನ್ನೊಂದು ವಾಕ್ಯ ತಗೊಳ್ಳೋಣ. ಇಲ್ಲಿ 2 ಊಟ 9ರಿಂದ ಓದಿ. 9ರಿಂದ. ಯೆಹೋವ ದೇವರು ನೋಟಕ್ಕೆ ರಮ್ಯವಾಗಿಯೂ ಊಟಕ್ಕೆ ಅನುಕೂಲವಾಗಿಯೂ ಇರುವ ಎಲ್ಲಾ ತರದ ಮರಗಳನ್ನು ಆ ಭೂಮಿಯಲ್ಲಿ ಬೆಳೆದು ಮಾಡಿದನು. ಅದಲ್ಲದೆ ನೋಡಿ ಎಲ್ಲಾ ತರದ ಮರಗಳನ್ನು ತಲೆ ಗಿಡಗಳನ್ನು ಅಂತ ಹೇಳಿಲ್ಲ ಪ್ರಿಯರೇ. ಇನ್ನೊಂದು ಕಥೆ ಕೇಳಿರಿ, ಬಹಳ ಚೆನ್ನಾಗಿದೆ. ನಾವೆಲ್ಲ ನಡೋದು ಗಿಡ, ಮರ ನಡಕಾಯ್ತದ? ನನ್ನ ಸ್ವಾಮಿ ಗಿಡನೇ ಮರನೇ ಮಾಡ್ಬಿಟ್ರೆ ಕಣ್ರಿ. ನೋಡ್ರಿ ಎಂತ ವಿಶೇಷ ಅಂದ್ರೆ, ಅರ್ಥ ಮಾಡ್ಕೊಳ್ಳಿ. ಎಲ್ಲಾ ತರದ ಮರಗಳನ್ನು ಅಂತ ಬರ್ತಿದೆ. ನಮ್ಮ ದೇವರಿಗೆ ಗಿಡ ನಟ್ಬಿಟ್ಟು ಮರ ಬರಂಗ್ ಮಾಡಿಲ್ಲ. ಆದವನ ಸೃಷ್ಟಿ ಮಾಡಿದ್ಮೇಲೆ ಎಲ್ಲ ಮರಗಳನ್ನೇ ಮಾಡ್ಬಿಟ್ರಂತೆ. ನೀವು ಒಂದು ಮರ ನಡ್ತೀರಾ? ಈಗ ಯಾರಾದ್ರೂ ನೀವು ಮರ ನಡೋರಿದ್ದೀರಾ? ಎಲ್ಲ ಗಿಡ ತಾನೇ ನಡೋದು. ನಿಜ ತಾನೆ? ಗಿಡ ನೆಟ್ಬಿಡ್ತಾನೆ ಮರ ಮಾಡೋದು. ಆದ್ರೆ ನನ್ನ ಸ್ವಾಮಿ ಹೇಳ್ತಿದ್ದಾರೆ, ಅಲ್ಲಿ ಎಲ್ಲಾ ತರದ ಮರಗಳನ್ನ ಅವ್ರು ರೆಡಿ ಮಾಡ್ಬಿಟ್ರಂತೆ. ನೋಡಿ, ಆವತ್ತು ಅವನಿಗೆ ಬೇಕಾದ್ರೆ ಮರಗಳೇ ರೆಡಿ ಮಾಡ್ಬಿಡುತ್ತೆ. ಗಿಡ ನೆಟ್ಬಿಟ್ಟು ಸ್ವಾಮಿ ಕಾಯ್ಲಿಲ್ಲ, ಇಷ್ಟು ವರ್ಷ ಫಸಲು ಬರ್ತದೆ ಅಂತೇಳಿ ಅವರು ಮರಗಳನ್ನ ಎಲ್ಲಾ ತರದ ಮರಗಳ ಮುಂದಕ್ಕೆ ಅದು ಬರ್ತದೆ. ಬಹಳ ಚೆನ್ನಾಗಿದೆ. ನೆಕ್ಸ್ಟ್ ಓದಪ್ಪ. ಅದಲ್ಲದೆ ವನ ಮಧ್ಯದಲ್ಲಿ ಜೀವದಾಯಕ ವೃಕ್ಷವನ್ನು ಒಳ್ಳೆದರ ಕೆಟ್ಟದರ ರುಹನ್ನು ಹುಟ್ಟಿಸುವ ವೃಕ್ಷವನ್ನು ಬೆಳೆಸಿದನು.
ಇದ್ರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ವಾಕ್ಯ ಕೊಡ್ತೀನಿ. ಇವತ್ತು ಮಿಶ್ರ ಮಾಡೋದಿಲ್ಲ. ಜೀವದಾಯಕ ವೃಕ್ಷ ಮತ್ತು ಒಳ್ಳೆಯದು ಕೆಟ್ಟದರ ಮರದ ಬಗ್ಗೆ ಈ ಒಂದು ಅಧ್ಯಾಯ ಮುಗಿದ ಮೇಲೆ ನಾನು ಮುಂದಿನ ಅಧ್ಯಾಯಗಳಲ್ಲಿ ನಿಮಗೆ ಒಳ್ಳೆಯದು ಮತ್ತು ಕೆಟ್ಟದರ ಅರಿವನ್ನು ಉಂಟು ಮಾಡುವ ಮತ್ತು ಈ ಜೀವದಾಯಕ ವೃಕ್ಷದ ಮರದ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ. ನನಗೋಸ್ಕರ ಪ್ರಾರ್ಥನೆ ಮಾಡಿ ಅಷ್ಟೇನೆ. ನಾನು ನಿಮಗೆ ತಿಳಿಸಲಿಕ್ಕೆ ಪ್ರಯತ್ನ ಪಡ್ತೀನಿ. ಯಾಕೆಂದ್ರೆ ಈಗ ಇದನ್ನ ಮಿಶ್ರ ಮಾಡ್ಕೊಬಿಟ್ರೆ ನಿಮ್ಗೆ ಎಲ್ಲೆಲ್ಲೋ ಹೋಗ್ಬಿಡ್ತದೆ. ನಾವು ಮೊದಲು ಸೃಷ್ಟಿ ಕಾರ್ಯದ ಬಗ್ಗೆ ಆಯಿತು, ಸಬ್ಬತ್ತಿನ ಬಗ್ಗೆ ಆಯಿತು, ಮನುಷ್ಯಕುಮಾರನ ಬಗ್ಗೆ ಆಯಿತು. ಇವತ್ತು ಮನುಷ್ಯನಿಗೆ ದೇವರು ಏನೇನು ಒದಗಿಸಿದ್ರು ಅಂತ ಹೇಳೋದ್ರ ಬಗ್ಗೆ ನೆಕ್ಸ್ಟ್ ಮುಂದಕ್ಕೆ ಏನಾಯ್ತು ಹೇಳೋ ಒಂದೊಂದೇ ಬರ್ತದೆ. ಈ ಒಳ್ಳೆಯದು ಮತ್ತು ಕೆಟ್ಟದ್ರ ಅರಿವನ್ನು ಉಂಟು ಮಾಡೋ ಮರ ಮತ್ತು ಜೀವದಾಯಕ ವೃಕ್ಷದ ಬಗ್ಗೆ ನಾವು ಮತ್ತೆ ಬರೆಯೋಣ. ಅಲ್ಲಿ ಸ್ವಾಮಿ ಏನು ಮಾಡ್ತಾರೆ, 2 ಮರನ ಎಕ್ಸ್ಟ್ರಾ ನೆಟ್ಟರು. ಯಾವ ಥರ ಅಂದರೆ ಇಲ್ಲಿ ಎಲ್ಲ ಥರದ ಮರಗಳನ್ನು ಅಂತ ಬರೆದ ಮೇಲೆ ಬೀಟೆ, ತೇಗ, ಮಾವಿನಕಾಯಿ ಎಲ್ಲ ಮರಗಳದ್ದು ಲೆಕ್ಕ ಇಟ್ಕೊಂಡ್ಬಿಡಿ. ನಿಮ್ಮ ಬಾಯಿಗೆ ಏನೆಲ್ಲ ಬರ್ತದೆ ಎಲ್ಲ ಥರದ ಮರಗಳು ಅಲ್ಲದೇ ಎಲ್ಲ ಥರದ ಹಣ್ಣಿನ ಮರಗಳು ಕೂಡ ಅಲ್ಲಿ ಇತ್ತಿದ್ದಾರೆ. ನಾನು ನಂಬ್ತೀನಿ ಆ ಜಾಗದಲ್ಲಿ ಎಲ್ಲಿ ನೋಡಿದ್ರೆ ಅಲ್ಲೆಲ್ಲ ಆಹಾರಗಳೇ ಸಿಗ್ತಾ ಇತ್ತು, ನಾನು ನಂಬ್ತೀನಿ. ಆಯಿತಾ, ಹಂಗಿದ್ದಿರ್ಬೋದು, ನಾನು ನಂಬ್ತೀನಿ. ಆದರೆ ದೇವ್ರು ನಮಗೆ ಸ್ತೋತ್ರ ಆಗಲಿ. ಎಲ್ಲ ಥರದ ಮರಗಳು ಅದ್ರ ಜೊತೆಲಿ ಜೀವದಾಯಕ ವೃಕ್ಷ ಮತ್ತು ಒಳ್ಳೇದು ಕೆಟ್ಟದ್ರ ಬಗ್ಗೆ ತಿಳಿಸುವಂಥ ಒಂದು ಮರನೂ ಕೂಡ ಅವ್ರು ನಟ್ಟಿದ್ರಂತೆ. ನೀವು ಹುಡ್ಕೊಂಡು ಹೋಗ್ಬೇಡಿ, ಒಳ್ಳೇದು ಕೆಟ್ಟದ ಮರ ಇಲ್ಲೆಲ್ಲ ಇದೆಯಾ ಅಂದರೆ ಎಲ್ಲೂ ಇಲ್ಲ, ನಿಮಗೆ ಸಿಗೋದಿಲ್ಲ. ಅಲ್ಲೆಲ್ಲ ಅಲ್ಲಿ ನೆಕ್ಸ್ಟ್ ನೋಡಿ ಮನುಷ್ಯನಿಗೆ ಏನೆಲ್ಲ ಮಾಡೋದು. ನೆಕ್ಸ್ಟ್ 10ನೇ ವಾಕ್ಯ ನೋಡಿಯಪ್ಪ. ಅಲ್ಲಿಂದ ಸೀಮೆಯಲ್ಲಿ ಒಂದು ನದಿ ಹುಟ್ಟಿ ಆ ವನವನ್ನು ಆಚೆ ಕಡೆಯಲ್ಲಿ ಒಡೆದು 4 ಶಾಖೆಗಳಾಯಿತು. ನೋಡಿ, ಒಂದು ಏದೆನ್ ಸೀಮೆಯಲ್ಲಿ ಒಂದು ನದಿ ಹುಟ್ಟಿ ವನವನ್ನ ತೋಯಿಸ್ತಿತ್ತು. ಯಾಕೆಂದ್ರೆ ಅಲ್ಲಿ ಮಳೆ ಬಂದಿರಲಿಲ್ಲ. ಆ ಟೈಮಲ್ಲಿ ಮಳೆ ದಳು ಗೊತ್ತೇ ಇರಲಿಲ್ಲ ಜನಗಳಿಗೆ. ಸ್ವಲ್ಪ ಅರ್ಥ ಮಾಡ್ಕೋಬೇಕು, ಮಳೆ ದಳು ಗೊತ್ತಿರಲಿಲ್ಲ. ಆ ಕಾಲದಲ್ಲಿ ಮಳೆ ಬಂದಿರೋದು ಗೊತ್ತಿಲ್ಲದಿರೋಂಥ ಕಾರಣಕ್ಕೋಸ್ಕರ ಆ ಒಂದು ನದಿ ಆ ವನನ ತೋಯಿಸ್ತಾ ಇತ್ತು. ಹಾಗೇನೆ ಇವತ್ತು ನೋಡಿ ಕಾವೇರಿ ನದಿ ಏನಾಗಿದೆ, ಎಷ್ಟೋ ಶಾಖೆಗಳಿಗೆ ಹೊಡೆದಿಲ್ವಾ? ಬೆಂಗಳೂರಿಗೂ ನೀರು ಕೊಡ್ತಾ ಇದೆ, ಮೈಸೂರಿಗೂ ನೀರು ಕೊಡ್ತಾ ಇದೆ, ತಮಿಳುನಾಡಿಗೂ ನೀರು ಕೊಡ್ತಾ ಇದೆ. ಕೊಡಗಿನಿಂದ ಬಂದಿರತಕ್ಕಂಥ ನದಿ ಇಡೀ ಎಲ್ಲ ಕಡೆ ಕೊಡ್ತಾ ಇರ್ಬೇಕಾದ್ರೆ ಒಂದು ಕಾವೇರಿ ನದಿ ಅಷ್ಟು ಕೊಡ್ಬೇಕಾದ್ರೆ ಸ್ಪಾರ್ಪನರಾದ ದೇವರು ಆ ಒಂದು ನದಿನ ವನದ ಮಧ್ಯದಲ್ಲಿ ಮಾಡ್ಬೇಕಾದ್ರೆ ಅದು 4 ಶಾಖೆಯಾಗಿ ಅಂದ್ರೆ 4 ಭಾಗ ಕೊಡ್ಬಿಟ್ಟು ಹೋಯ್ತಂತೆ. ಹಾಲೆಲೂಯ. ಹೆಂಗಿರ್ಬೋದು ನೋಡಿ, ಲೆಕ್ಕ ಹಾಕಿ ಹಾಲೆಲೂಯ. ಆಯ್ತಾ, ಸ್ವಲ್ಪ ನಿಮಗೆ ಇದೆಲ್ಲ ಅರ್ಥ ಆಗೋದಿಲ್ಲ. ಅದಕ್ಕೆ ಗೋದಾವರಿ, ಗಂಗೆ, ತುಂಗೆ ಅಂತ ಮಾಡ್ಕೊಳ್ಳಿ. ಆಯ್ತಾ, ಆಯ್ತಾ, ಓದವ. ಮೊದಲನೇ ಹೆಸರು ಪೀಸೋನ್ ಅಂತ ಹೇಳಿದೆ. ದೊರಕುವ ಅವಿಲ್ಲ. ನೋಡಿ, ಆ ಜಾಗದಲ್ಲಿ ಪೀಸೋನ್ ನದಿ ಹರಿಯುವಂಥ ಜಾಗ ಬಂಗಾರಗಳು ಸಿಕ್ತಿತ್ತಂತೆ ಪ್ರಿಯರೇ. ಇವತ್ತು ನಾವು ವಾಲೆ ಹಾಕ್ಬೇಕಾದ್ರೆ ಬಂಗಾರಕ್ಕೆ ಎಷ್ಟು ಕೊಡ್ತೀವಿ? ಅಲ್ಲಿ ಬಂಗಾರಗಳು ಸಿಗ್ತದೆ ಕಣ್ರಪ್ಪ. ಆ ನದಿ ದಂಡೆಯಲ್ಲಿ ಬಂಗಾರ, ಅದು ಪ್ರಪಂಚದಲ್ಲಿ ಶ್ರೇಷ್ಠವಾದ ಬಂಗಾರ ಇರುವಂಥ ಜಾಗ ಅಂತೆ. ಬರೀ ಕೇವಲ ನನ್ನ ಸ್ವಾಮಿ 4 ಶಾಖೆಗೆ ನದಿಗಳು ಹರಿಲಿಕ್ಕೆ ಬಿಡಲಿಲ್ಲ, ಸೈಡಲ್ಲಿ ಬಂಗಾರನ ಇಟ್ಟಿದ್ರು. ಯಾಕಂದ್ರೆ ನನ್ನ ದೇವರು ಬಂಗಾರದಂತ ದೇವರು ಬಂಗಾರ ಇಟ್ಟಿದ್ದಾರೆ. ಹಾಲೆಲೂಯ, ಹಾಲೆಲೂಯ. ನನ್ನ ಪ್ರಿಯ ಯೇಸುವೇ ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ. ಈಗ ಪೀಸೋನ್ ನದಿಯ ಸೈಡಲ್ಲಿರೋ ಬಂಗಾರ ಬೇಡ, ನಮ್ಮ ದೇವರೇ ದೊಡ್ಡ ಬಂಗಾರ. ಆ ಬಂಗಾರ ನಾಶ ಮಾಡ್ರಿ. ಹಾಲೆಲೂಯ, ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನೆಕ್ಸ್ಟ್ ಓದಪ್ಪ. ಕಷ್ಟ ಇದೆ ಓದಕ್ಕೆ, ಕಷ್ಟ ಇದೆ. ಬದೋಲಕ ಅಲ್ಲಿ ಧೂಪನು ಸಿಗ್ತದಂತೆ, ರತ್ನನೂ ಸಿಗ್ತದಂತೆ. ಬಂಗಾರ ಮಾತ್ರ ಅಲ್ಲ, ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ಮುತ್ತು ರತ್ನಕ್ಕಿಂತಲೂ ಅಂತ ಒಂದು ಹಾಡಿದೆ. ಚಿನ್ನ ಬೆಳ್ಳಿ ಮುತ್ತು ರತ್ನ ನಮ್ಮ ಅಪ್ಪನೇ ಕೊಂಡ್ರಯ್ಯೋ. ಆಮೇಲೆ 2ನೇ ನದಿ. ಈಗ ದೇಶವನ್ನೆಲ್ಲ ಸುತ್ತುವುದು. 3ನೇ ನದಿ ಹೆಸರು ಐಶ್ವರ್ಯ ದೇಶ. ಐಶ್ವರ್ಯ ದೇಶದ ಮುಂದೆ ಹರಿಯುವುದು. 4ನೇದು ಯೂಫ್ರೇಟಿಸ್ ನದಿ. ದೇವರು ಆ ಮನುಷ್ಯನನ್ನು ಕರಕೊಂಡು ಹೋಗಿ. ಸಾಕು. ಗಮನಿಸಬೇಕಾಗಿರ್ತಕ್ಕಂಥ ಒಂದು ಅಂಶ ಏನು ಗೊತ್ತಾ? ಈ 4 ನದಿಗಳು ಈಗ ಪ್ರಪಂಚದಲ್ಲಿದೆ. ಯಾವುದಂದ್ರೆ
ಅಲ್ಲಿ ದೇವ್ರ ವಾಕ್ಯದಲ್ಲಿ ಬರ್ತದೆ, ಯೂಪ್ರೇಟಿಸ್ ನದಿ ಯಾವಾಗ ಸಂಪೂರ್ಣ ನೀರಿನ ಬತ್ತೋಗ್ಬಿಡ್ತದೋ ಆ ಟೈಮಲ್ಲಿ ಯೇಸು ಬರ್ತಾರೆ ಅಂತ ಕೂಡ ಬೈಬಲಲ್ಲಿ ಬರ್ತಿದೆ, ಗೊತ್ತಾ ನಿಮಗೆ? ಅದಕ್ಕೋಸ್ಕರ ಈ 4 ನದಿಗಳ ಬಗ್ಗೆನೂ ಕೂಡ ನಿಮಗೆ ಕ್ಲಿಯರ್ ಆಗಿ ಮ್ಯಾಪ್ ಸಮೇತ ಟಿ ವಿಲಿ ಹಾಕ್ಬಿಟ್ಟು ತೋರಿಸ್ತೀನಿ ನಾನು ನಿಮಗೆ. ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಅರ್ಥ ಆಗ್ತಾ ಇದೆಯಾ? ನಿಮಗೆ ನಾನು 4 ನದಿಗಳ ಬಗ್ಗೆನೂ ತೋರಿಸ್ತೀನಿ. ನೀವು ಆದರೆ ಪ್ರಾರ್ಥನೆ ಮಾಡಿ, ನನಗೋಸ್ಕರ ಪ್ರಾರ್ಥನೆ ಮಾಡಿ ಅಷ್ಟೇ. ಅಲ್ಲಲ್ಲಿಯಾ? ಹಾಗಾದ್ರೆ ಈ 4 ನದಿಗಳು ಆ ಐಶ್ವರ್ಯ ದೇಶದ ಎಲ್ಲ ಕಡೆಯಲ್ಲಿ ಮತ್ತೆ ಎಲ್ಲ ಟೋಟಲಾಗಿ 4 ನದಿ. ಈ 4 ನದಿಗಳನ್ನ ಇಬ್ಬರು ಮನಸ್ಸಿಗೆ 4 ನದಿ ಬೇಕಮ್ಮ. ಒಂದು ಮನೆಗೆ ಒಂದು ಬಾವಿ ಇದ್ರೆ ಸಾಕು, ನಿಜ ಅಲ್ವಾ? ನಿಜ ತಾನೆ? ಒಂದು ಕೆರೆ ಇದ್ರೆ ಸಾಕು. ಈ ಮನುಷ್ಯ ಮತ್ತು ಮನುಷ್ಯತಿಗೆ 4 ಶಾಖೆಗಳಾಗಿ ಹರಿಯುವಂತ ಒಂದು ನದಿಯನ್ನು ನಮ್ಮ ದೇವರು ಸೃಷ್ಟಿ ಮಾಡಿದ್ರು. ಇವತ್ತು ಕರ್ನಾಟಕದಿಂದ ತಮಿಳುನಾಡಿಗೆ ನೀರು ಬಿಡಬೇಕಾದ್ರೆ ಎಷ್ಟೊಂದು ಕಚ್ಚಾಟಗಳು, ಎಷ್ಟೊಂದು ಗುದ್ದಾಟಗಳು, ಎಷ್ಟೊಂದು ನೋವುಗಳು, ಎಷ್ಟೊಂದು ಹಿಂಸೆಗಳು. ಆದರೆ ಯೇಸು ಸ್ವಾಮಿ ಕೊಡುವಂತ ಜಲ ಜೀವ ಜಲವಾಗಿ ನಿಮ್ಮ ದಾಹವನ್ನು ಪ್ರತಿದಿನ ತೀರಿಸ್ತದೆ. ಹಲ್ಲೆಲೂಯಾ. ನನ್ನ ದೇವರು ಜೀವ ಜಲವಾಗಿ ನಿಮ್ಮ ಹತ್ರ ಬರ್ತಾ ಇದ್ದಾರೆ ಪ್ರಿಯರೇ. ನಿಮ್ಮ ದಾಹವನ್ನ ತೀರಿಸಲೇ ಬರ್ತಿದ್ದಾರೆ. ಆದ್ರೆ ಆದಾಮ ಅವ್ವ ಅದನ್ನು ಉಪಯೋಗಿಸ್ಕೊಳ್ಳಿಲ್ಲ, ಅದೊಂದೇ ಬೇಜಾರ. ಹಾಗೇನೆ ಇವತ್ತಿನ ಜನಗಳು ಕೂಡ ಆದಾಮ ಅವ್ವನ ರೀತಿಯಲ್ಲಿ ದೇವರು ಕೊಟ್ಟಂತ ಆಶೀರ್ವಾದನ ಉಪಯೋಗಿಸ್ಕೊಳ್ಳೋದೇನೆ ಸೈತಾನನ ಕಾರ್ಯಗಳಿಗೆ ಒಳ ಬಿದ್ಬಿಟ್ಟು ಸೈತಾನನ ಕಾರ್ಯ ಮಾಡಿ ಅದು ಹಾಳಾಗ್ತಿದ್ದಾರೆ. ಅದೊಂದೇ ಬೇಜಾರ ಪ್ರಿಯರೇ ನಮಗೆ, ಇನ್ನೇನಿಲ್ಲ. ಹಲ್ಲೆಲೂಯಾ. ಈಗ ಇದನ್ನ ಇಲ್ಲಿಗೆ ನಿಲ್ಸೋಣ. ನಾನು ನೆಕ್ಸ್ಟ್ 15ನೇ ವಾಕ್ಯದಿಂದ ಬರೋ ವಾರದಲ್ಲಿ ತಗೊಂಡೋಗ್ತೀನಿ. ಆ ಮನುಷ್ಯನನ್ನ ಏನು ಮಾಡಿದ್ರು? ಈಗ ಕೊಡೋದು ಕೊಟ್ಟರು. ಈಗ ನಿಮ್ಮ ಮಗನ ಕೈಗೆ ನೀವು ಆಸ್ತಿ ಗೀಸ್ತಿ ಎಲ್ಲ ಕೊಟ್ಟಾದ್ಮೇಲೆ ಸುಮ್ಮನೆ ಬಿಡ್ತೀರಾ? ಸುಮ್ಮನೆ ಮಾತಾಡ್ಬೇಕು. ಏನ್ ಮಾಡ್ತೀರಾ? ಆಗ ನಿಮ್ ಸ್ವಾರ್ಥ ಆಯ್ತಲ್ಲ, ಇಟ್ಟು ಬಟ್ಟೆ ಇಕ್ಕೋಸ್ಕರ ಭಾಗ ಕೊಟ್ರ? ಅವನಿಗೆ ಬದುಕೋ ದಾರಿ ತೋರಿಸ್ಕೊಡ್ಬೇಕು. ಅದೇ ನಿಜವಾದ ಅಪ್ಪ ಅಮ್ಮ. ಹಲ್ಲೆಲೂಯಾ. ಅವನಿಗೆ ಮಗಳೇ, ನೀನು ಮಗು ಕೈಲಿ ಪಿಸ್ತೂಲ್ ಕೊಡ್ತೀಯಮ್ಮ, ಮಚ್ಚು ಕೊಡ್ತೀಯಮ್ಮ ನೀನು. ಯಾಕೆ? ಯಾವ ಟೈಮಲ್ಲಿ ಕೊಡ್ಬೇಕು ನಿನಗೆ ಗೊತ್ತಿದೆ. ಮಚ್ಚು ಯಾವ ಟೈಮಲ್ಲಿ ಕೊಡಬೇಕು, ಪಿಸ್ತೂಲ್ ಯಾವ ಟೈಮಲ್ಲಿ ಕೊಡ್ಬೇಕು ಅದು ನಿಮ್ಗೆ ಗೊತ್ತಿದೆ. ನಿಜ ತಾನೆ? ನಿಜಾನಾ? ಯಾವ ಏನು ಕೊಡೋದಿರ್ತಾನೆ. ಆ ಚಿಕ್ಕ ವಯಸ್ಸಲ್ಲಿ ಮಕ್ಕಳ ಕೈಲಿ ಗೊಂಬೆ ಕೊಡ್ತೀವಿ, ಬರ್ತಾ ದೊಡ್ಡವರಾದ್ರೆ ಸ್ಲೇಟ್ ಕೊಡ್ತೀವಿ, ಬಳಪ ಕೊಡ್ತೀವಿ, ನೋಟ್ಸ್ ಕೊಡ್ತೀವಿ, ಪೆನ್ ಕೊಡ್ತೀವಿ. ಅಲ್ಲಿಂದ ಮುಂದಕ್ಕೆ ಏನೇನೋ ಕೊಡ್ತಾ ಬರ್ತೀವಲ್ವಾ. ಆದ್ರೆ ನನ್ನ ಸ್ವಾಮಿ ಏನ್ ಮಾಡ್ತಿದ್ದಾರೆ? ಎಲ್ಲವನ್ನ ಕೊಟ್ಟು ಅವನನ್ನ ಆ ಏದೇನು ತೋಟದಲ್ಲಿ ಒಂದು ಉದ್ಯಾನವನವನ್ನ ಮಾಡಿ ಅವನ್ನ ಬಿಟ್ಟರಂತ ಬೇರೆ. ಹಾಗಾದ್ರೆ ಇವತ್ತು ನಮಗೂ ನಿಮಗೂ ಇರುವಂತ ಏದೇನು ಈ ಸಭೆನೇ ಆಗಿದೆ. ಈ ಸಭೆಯಲ್ಲಿ ನಿಮಗೆ ಜೀವದಾಯಕ ವಾಕ್ಯ ಇದೆ. ಈ ಜೀವದಾಯಕ ವಾಕ್ಯನ ವಾರ ವಾರ ಯಾರು ತಗೊಂಡೋಗ್ತಿರೋ ಅವರ ಮನೆ ಬದಲಾವಣೆ ಆಗದಿದ್ರೆ ಕೇಳಿ. ನಿಮ್ಮ ಕುಟುಂಬದವರು ಕಿರಿಕಿರಿ ಮಾಡುವಾಗ, ಬಂಧು ಮಿತ್ರರು ಕಿರಿಕಿರಿ ಮಾಡೋದು ಬರ್ಲಿಕ್ಕೆ ಆಗೋದಿಲ್ಲ, ಸ್ತೋತ್ರ. ಆದ್ರೆ ಬರ್ಲಿಕ್ಕೆ ಸಮಯಾವಕಾಶ ಇದ್ದು ಕೂಡ ಬರ್ಲಿಲ್ಲ ಅಂದ್ರೆ ಆ ವಾರದ ಫಲಗಳು ನೀವು ವೇಸ್ಟ್ ಮಾಡ್ಕೊಳ್ತೀರಾ. ಇವತ್ತು ಜೀವದಾಯಕ ಫಲ ಯಾವ್ದು ಗೊತ್ತಾ? ಯೇಸು ಸ್ವಾಮಿನೇ ಆಗಿದ್ದಾರೆ. ಯಾಕಂದ್ರೆ ಯೇಸು ಸ್ವಾಮಿನ ನಂಬುದವರಿಗೆ ಜೀವ ಮತ್ತು ಪುನರುತ್ಥಾನ ಇದೆ ಅಂತ ದೇವರ ವಾಕ್ಯದಲ್ಲಿ ಬಂದಿದೆ. ಯೇಸು ಸ್ವಾಮಿನ ನಂಬುದವರಿಗೆ ನಿತ್ಯ ಜೀವ ಇದೆ ಅಂತ ಬರ್ತದೆ. ಅವತ್ತು ಆ ಏದೇನ್ ತೋಟದಲ್ಲಿ ಇದ್ದಂತ ಜೀವದಾಯಕ ವೃಕ್ಷ ಯೇಸು ಸ್ವಾಮಿ ಸತ್ತು ಹೋದ್ಮೇಲೆ ಪುನಃ ಎದ್ದು ಬಂದ ಮೇಲೆ ಈಗ ಜೀವದಾಯಕ ವೃಕ್ಷವಾಗಿ ನಮಗೆ ಯೇಸು ಸ್ವಾಮಿನ ಇದ್ದಾರೆ ಪ್ರಿಯರೇ. ಈ ಒಂದು ಆತ್ಮಿಕವಾದಂತಹ ಮನ್ನವನ್ನ ಯಾರು ತಿನ್ನೋದಿಲ್ವೋ, ಯಾರು ಆತ್ಮಿಕವಾದ ಊಟವನ್ನ ಮಾಡೋದಿಲ್ವೋ ಅವರು ಜೀವದಾಯಕ ಹಣ್ಣಿನ ಫಲನ ಕಳ್ಕೊಂಡಂಗೆ. ನಿಮಗೆ ವಾರಕ್ಕೆ ಒಂದು ಸಲ ದೇವರ ವಾಕ್ಯಕ್ಕೋಸ್ಕರ ದಾಹದಿಂದ ತವಕದಿಂದ ಓಡಿ ಬನ್ನಿ ಪ್ರಿಯರೇ. ನಾ ಇನ್ನೇನು ಜಾಸ್ತಿ ಹೇಳೋದಿಲ್ಲ. ಅಲ್ಲಲ್ಲಿಯಾ? ನೀವು ಕೂಡ ಆಲಯಕ್ಕೆ ಪ್ರತಿ ದಿವಸ ತಪ್ಪದೇನೆ ಬರ್ಲಿ ಪ್ರಯತ್ನ ಮಾಡಿ. ಅಲ್ಲಲ್ಲಿಯಾ? ನೀವು ಮಾತ್ರ ಬರೋದಲ್ಲ, ನಿಮ್ಮ ಜೊತೆಲಿ ಇನ್ನಷ್ಟು ಜನಗಳ ಇದು ಮಾಡಬೇಕು. ಈ ರೂಮ್ ಮಾತ್ರ ತುಂಬೋದಲ್ಲ, ಇನ್ನೊಂದು ರೂಮ್ ಕೂಡ ತುಂಬಬೇಕು. ಮಧ್ಯದಲ್ಲಿ ನಿಂತ್ಕೊಂಡು ವಾಕ್ಯ ಕೊಡೋಷ್ಟು ಮಟ್ಟಿಗೆ ದೇವ್ರ ಕೃಪೆ ಕೊಡಬೇಕು. ಅಲ್ಲಲ್ಲಿಯಾ? ಯಾಕಂದ್ರೆ ಈ ವಾಕ್ಯಕ್ಕೆ ಅಷ್ಟು ಬೆಲೆ ಇದೆ, ವಾಕ್ಯಕ್ಕೆ ಅಷ್ಟು ಗೌರವ ಇದೆ. ವಾಕ್ಯನ ಪ್ರೀತಿ ಮಾಡಿ, ವಾಕ್ಯನ ಇದು ಮಾಡಿ. ಸಾಧ್ಯವಾದಷ್ಟು ನಿಮಗೆ ಒಂದೇ ಒಂದು ಕಿವಿ ಮಾತು ಹೇಳ, ನೀವು ದಿನ ಸಾಧ್ಯ ಆದರೆ ಸತಿಸ್ಪಷ್ಟದ ವಾಕ್ಯ ಬರ್ತದಲ್ಲ, ದಯವಿಟ್ಟು ಅದನ್ನ ಕೇಳಕ್ಕೆ ಪ್ರಯತ್ನ ಮಾಡಿ. ಯಾಕಂತ ಓದದೇ ಇರುವಂಥವ್ರು ನೀವೆಲ್ಲ ಸುಮಾರು ಜನ ಓದಲಿಲ್ಲ. ಇಲ್ಲಿ ಇರೋರೆ 6 ಜನ 7 ಜನ ಮಾತ್ರ ನಮ್ಮ ಸಭೆಯಲ್ಲಿ ವಿದ್ಯಾವಂತರು ಇರೋದು. ಬಾಕಿ ಎಲ್ಲರೂ ಕೂಡ ಓದದಿರೋದ ಕಾರಣಕ್ಕೋಸ್ಕರ ನಿಮ್ಗೆ ದಮ್ಮಯ್ಯ ಹೇಳ್ತೀನಿ, ನನಗೆ ವಾರಕ್ಕೆ ಒಂದೇ ಸಲ ಬರೋಕ್ಕಾಗೋದಲ್ವ? ಪ್ರತಿ ದಿವಸ ಸತೀಶ್ ಕುಮಾರ್ ಪಾಸ್ಟರ್ ಬರ್ತಾರೆ.
ಅವರು ಜೀಕರಣದಲ್ಲಿ ಬರ್ತಾರೆ ಆಯ್ತಾ. ಬಂದಾಗ ಅವ್ರ ವಾಕ್ಯನ ಕೇಳಿ, ಅವರು ನಿಮಗೆ ಚೆನ್ನಾಗಿ ಚುಚ್ಚಿದಂತ ವಾಕ್ಯ ಕೊಡ್ತಾರಲ್ಲ, ಆವಾಗ ಈ ಪಾಸ್ಟರ್ ಮೇಲೆ ಜಗಳ ಆಡ್ತಿರಲ್ಲ, ಹಂಗೆ ಆ ಪಾಸ್ಟರ್ ಜಗಳ ಆಡೋಕ್ಕಾಗೋದಿಲ್ಲ. ಅಲ್ಲಲ್ಲಿಯ ನಾನು ಚುಚ್ಚಿದಂತ ವಾಕ್ಯ ಕೊಡ್ತೀನಿ, ಎಷ್ಟೋ ಜನ ಇಲ್ಲಿಂದ ಬಿಟ್ಟೋಗ್ಬಿಟ್ರು. ಈಗ ಸತೀಶ್ ಕುಮಾರ್ ವಾಕ್ಯ ಕೊಟ್ಬಿಟ್ಟು ಟಿವಿ ಕಲ್ಲೇಸಿದ್ರೆ ಕಲ್ಲೇಸಿರಿ. ಅವ್ರ ವಾಕ್ಯ ಸರಿಯಾಗಿರ್ತದೆ, ಚುಚ್ಚಿದಂಗೆ ಇರ್ತದೆ, ಪ್ರೀತಿ ಮಾಡ್ದಂಗೆ ಇರ್ತದೆ, ಕರೆಕ್ಟಾಗಿ ಬೆಂಡೆತ್ತಾರೆ. ದಶಮಾಂಸದ ಬಗ್ಗೆ ಎಲ್ಲ ವಾಕ್ಯ ಕೊಡ್ತಾರೆ ಅವರು. ನಮ್ಮ ಚರ್ಚೆಲಿ 100 ರೂಪಾಯಿ ಕಾಣಿಕೆ ಹಾಕ್ಲಿಕ್ಕೆ ಒದ್ದಾಡ್ತಾರೆ. ನಾನು ಹೇಳ್ತಾರೆ 2600 ರೂಪಾಯಿ ತಿಂಗಳಿಗೆ ಕಾಣಿಕೆದಿಲ್ಲ. ದಶಮಾಂಸದ ಬಗ್ಗೆ ಇಷ್ಟು ಚೆನ್ನಾಗಿ ವಾಕ್ಯ ಕೊಡ್ತಾರೆ. ಇದು ಪ್ರತಿಯೊಬ್ಬ ಸೇವಕರು ಕೂಡ ದಶಮ ಭಾಗ ಕೊಡಲೇಬೇಕು ಲೆಕ್ಕದಲ್ಲಿ, ಗೊತ್ತಾ ನೀವು. ಆದರೆ ಇವತ್ತು ಏನಾಗ್ತದೆ ಗೊತ್ತಾ, ಅದು ಕೊಡಬಾರ್ದು. ಯಾಕೆ ಬೇಕಾದಷ್ಟು ಮಾಡಿ ತಿಂದಾಗೋಯ್ತು ಅವ್ರದ್ದು. ಬಾಕಿ ಇರೋ ಬಡ ಭಾಷೆಗಳು ಹೆಂಗಾದ್ರೂ ಬದುಕೊಳ್ಳಿ. ನೋಡಿ ಪ್ರಿಯರೇ, ಒಂದಂತ ಹೇಳ್ತೀನಿ, ನಾನು ನನ್ನ ಜೀವಿತ ಇರುವವರೆಗೆ ನಾನು ಕಾಣಿಕೆಗೋಸ್ಕರನಾಗಲಿ ದುಡ್ಡುಗೋಸ್ಕರನಾಗಲಿ ಸೇವೆ ಮಾಡೋದಿಲ್ಲ ಪ್ರಿಯರೇ. ಅಲ್ಲೆಲ್ಲ ಗ್ಯಾರಂಟಿ. ನಾನು ಕಾಣಿಕೆ ಚೀಲ ತೋರಿಸ್ತೀನಿ, ಅದು ಇಷ್ಟೇ ಹಾಕಿ ಅಷ್ಟೇ ಹಾಕಿ ದೊಡ್ಡದಿಲ್ಲ. ನಿಮಗೆ ದೇವರು ಕೊಟ್ಟಕ್ಕೆ ಸರಿಯಾಗಿ ನೀವು ಬೇಕಾದ್ರೆ ಹಾಕಿ. ಆದರೆ ನಿಮ್ಮನ್ನು ನಾನು ಕೇಳಿದ್ರೆ, ನೀವು ದೇವರಿಗೆ ಯಾವ ಕಾಣಿಕೆ ಹಾಕ್ಬೇಕು ಅಂತ, ಪ್ರಾರ್ಥನೆ ಕಾಣಿಕೆನ ಹಾಕಬೇಕು, ಆರಾಧನಾ ಕಾಣಿಕೆ ಹಾಕಬೇಕು. ದಿನ ನಿಮ್ಮ ಮನೆಯಲ್ಲಿ ಪ್ರಾರ್ಥನೆ ನಡೀಲಿ. ಈ ಕಾಣಿಕೆ ಕೊಡ್ರಯ್ಯ ನೀವು. ಮೊದಲು ದೇವರಿಗೆ ಕಾಣಿಕೆ ಕೊಡಿ, ಸಭಾಪಾಲಕರಿಗೆಲ್ಲ. ಮೊದಲು ದೇವರಿಗೆ ಕಾಣಿಕೆ ಹೋಗಲಿ ನಿಮ್ಮ ಕಾಣಿಕೆ. ಪ್ರತಿ ದಿವಸ ಎದ್ದ ತಕ್ಷಣ, ಅಪ್ಪ ನಾನು ನಿನಗೆ ಕಾಣಿಕೆಯಾಗಿ ಸಮರ್ಪಿಸ್ತೀನಿ ಅಂತ ಬೆಳಿಗ್ಗೆ ಎದ್ದ ತಕ್ಷಣ ಹೇಳಿ. ಅಪ್ಪ ಬೆಳಿಗ್ಗೆ ಏಸಪ್ಪ ನಾನು ನಿನ್ನ ಕಾಣಿಕೆ ಸ್ವಾಮಿ ಅಂತ ಹೇಳಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಿಜ ಮಗಳೇ. ಹಾಗಾದ್ರೆ ಪ್ರಿಯರೇ, ಈಗ ಕೊನೆಯದಾಗಿ ನಾನು ಇಳಿಸ್ತಾ ಇದ್ದೀನಿ ಈ ಒಂದು ಆದಾಮ ಅವ್ವನಿಗೆ. ಅಂದರೆ ಆದಾಮ ಅವ್ವ ಇನ್ನು ಹೆಸರಿಟ್ಟಿಲ್ಲ, ಮುಂದಕ್ಕೆ ಇರ್ತಾರೆ. ನಾನು ಅದಕ್ಕಿಂತ ಮೊದಲೇ ನಾನು ಹೇಳ್ಬಿಟ್ಟೆ ಆಯಿತಾ. ಈ ಗಂಡ ಮತ್ತು ಹೆಣ್ಣಿಗೆ ಏನೆಲ್ಲ ಒದಗಿಸ್ತಾರೆ ನೋಡಿ. ಎಲ್ಲ ಥರದ ಮರಗಳು, ನೋಟಕ್ಕೆ ರಮ್ಯವಾಗಿ, ಊಟಕ್ಕೆ ಅನುಕೂಲಕರವಾಗಿರ್ತಕ್ಕಂಥ. ಅದು ಮುಂದಕ್ಕೆ ಜೀವದಾಯಕ ವೃಕ್ಷದ ಮರ ಮತ್ತು ಒಳ್ಳೆಯದಕ್ಕೆ ಅರವನ್ನುಂಟು ಮಾಡೋ ಮರ, ಅದು ಮುಂದಕ್ಕೆ ಆ ಟೈಮ್ ಬಂದಾಗ ನಾನು ಹೇಳ್ತೀನಿ. ವಾಕ್ಯ ಮಾತ್ರ ಆದಿ ಕಾಂಡದಿಂದ ಪ್ರಕಟಣೆ ಕಲ್ತಾರೆ ಕೊನೆಯವರೆಗೂ ಕೂಡ 2 ವರ್ಷ ಆದ್ರೂ ಪರವಾಗಿಲ್ಲ, 3 ವರ್ಷ ಆದ್ರೂ ಪರವಾಗಿಲ್ಲ, ಒಂದೊಂದೇ ಪ್ಯಾರ ಕೊಟ್ಟರು ಪರವಾಗಿಲ್ಲ, ಕ್ಲಿಯರ್ ಕಟ್ಟಾಗಿ ನಿಮ್ಗೆ ಕೊಟ್ಟು ಜನಗಳು ಕೇಳಿದಾಗ ನಿಮ್ಮ ಬಾಯಲ್ಲಿ ಓದದಿರೋರ ಬಾಯಲ್ಲಿ ಕೂಡ ಬೈಬಲ್ ಬರಬೇಕು. ಗ್ಯಾರಂಟಿ, ನಾನು ನಂಬ್ತೀನಿ. ಓದದಿರೋ ಬಾಯಲ್ಲಿ ಏನು ಬರಬೇಕು? ನಿಮ್ಮ ಕೈಯಲ್ಲಿ ಬೈಬಲ್ ಇರಬಾರ್ದು, ನಿಮ್ಮ ಹೃದಯದಲ್ಲೂ ನಿಮ್ಮ ಬಾಯಲ್ಲಿ ಇರಬೇಕು. ದೇವರು ಪ್ರಾರ್ಥನೆ ಮಾಡಿ. ಯಾಕಂತ ಕೈಯಲ್ಲಿ ಬೈಬಲ್ ಅಲ್ಲ, ಹೃದಯದಲ್ಲಿ ಬಾಯಲ್ಲಿ ಬೈಬಲ್ ವಾಕ್ಯ ಪಟ ಪಟ ಪಟ. ಎಫೆಸ 3:8 ಹೇಳಿದ್ರೆ ಟಕ್ ನಿಮ್ಮ ಬಾಯಲ್ಲಿ ಬರಬೇಕು. ಆದಿಕಾಂಡ 1 ಹೇಳಿದ್ರೆ ಬಾಯಿ ಸಡನ್ ಬರಬೇಕು. ಅಲ್ಲಲ್ಲಿಯಾ, ದೇವರು ಅಷ್ಟೇ ಕೃಪೆ ಕೊಡ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಯಾಕಂದ್ರೆ ನನಗೂ ಕೂಡ ಅಷ್ಟು ಜ್ಞಾನ ಇಲ್ಲ, ಬರ್ಲಿಂದ ಪ್ರಾರ್ಥನೆ ಮಾಡಿ. ಅಲ್ಲಲ್ಲಿಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಪ್ರಿಯರೇ, ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಆ ಒಂದು ಗಂಡು ಹೆಣ್ಣನ್ನು ಸೃಷ್ಟಿ ಮಾಡಿ ಅವ್ರು ಏನು ಮಾಡಿದ್ರು ಗೊತ್ತಾ, ಒಂದು ಒಳ್ಳೆ ಉದ್ಯಾನವನ ಏದೇನ್ ಸೀಮೆ, ಈಗ ಟಿ ನರಸೀಪುರ ಸೀಮೆ ಅಂತ ಹೇಳ್ತಾರಲ್ಲ, ಹಂಗೇನೆ ಏದೇನ್ ಸೀಮೆಯಲ್ಲಿ ಒಂದು ಒಳ್ಳೆ ಉದ್ಯಾನವನ ಮಾಡಿ ನೋಟಕ್ಕೆ ರಮ್ಯವಾಗಿಯೂ ಊಟಕ್ಕೆ ಅನುಕೂಲಕರವಾಗಿ. ಇವತ್ತು ಊಟಕ್ಕೆ ಅನುಕೂಲಕರವಾದ ಹಣ್ಣುಗಳು ಸಿಗ್ತಾ ಇದೆಯಾ ಮಗಳೇ? ಸಿಗ್ತಾ ಇದೆಯಾ? ತಲೆ ಅಲ್ಲಾಡ್ಸೋದಲ್ಲ, ಬಾಯಿ ಬಿಟ್ಟು ಮಾತಾಡಬೇಕು. ಸಿಗ್ತಾ ಇದೆಯಾ? ಊಟಕ್ಕೆ ಅನುಕೂಲಕರವಾದ ಹಣ್ಣುಗಳು ಸಿಗ್ತಾ ಇದೆಯಾ? ಯಾಕೆಂದ್ರೆ ಎಲ್ಲ ಕೆಮಿಕಲ್ ಮಿಶ್ರ. ಮಾವಿನಕಾಯಿಗೆ ಕೆಮಿಕಲ್ ಮಿಶ್ರ, ಬಾಳೆಹಣ್ಣಿಗೆ ಕೆಮಿಕಲ್ ಮಿಶ್ರ, ಸೌತೆಕಾಯಿ ಕೆಮಿಕಲ್ ಮಿಶ್ರ. ನೀವು ನಂಬ್ತಿರೋ ಬಿಡ್ತಿರೋ, ಮಂಗಳೂರು ಸೌತೆ ಇದಲ್ಲ, 3 ತಿಂಗಳಾದ್ರೂ ನಮ್ಮ ಕೊಡಗಿನಲ್ಲಿ ಫಸಲಾಗ್ಲಿಕ್ಕೆ ಬೇಕು. ಬರೀ 28 ದಿವಸಕ್ಕೆ ಬೀಜ ಹಾಕಿದೊಂದೇ ಕಂಡೆ ಲೋಡ್ ಎತ್ಕೊಂಡು ಹೋಗ್ತಿದ್ದಾರೆ ಮಗಳೇ. ನಮ್ಮ ಮನೆ ಪಕ್ಕದಲ್ಲಿ ಲೆಕ್ಕ ಹಾಕಿ ಲೋಡ್ ಲೆಕ್ಕದಲ್ಲಿ 28-30 ದಿವಸ ಒಳಗಡೆ ಆ ಒಂದು ಫಸಲು ಬಂದ್ಬಿಡ್ತು ಗೊತ್ತಾ, ಮಂಗಳೂರು ಸೌತೆಕಾಯಿ. ಆಗ ಹೆಂಗಿರ್ಬೋದು ಕೆಮಿಕಲ್ ಆಟ, ನೀವು ಲೆಕ್ಕ ಹಾಕಿ. ಒಂದು ಹೇಳ್ತೀನಿ, 9 ತಿಂಗಳು ಗರ್ಭಫಲ ಆಗಿ ಎತ್ತರೇನೆ ಆ ಮಗು ಆರೋಗ್ಯದಿರೋದು. 7 ತಿಂಗಳಿಗೆ ಏರಿಸ್ಬಿಟ್ರೆ ಅದು ಆರೋಗ್ಯದಲ್ಲಿ ಇರೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಇವತ್ತು ಏನು ಮಾಡೋದು, ಬಲವಂತವಾಗಿ ಹುಟ್ಟಿಸ್ತಾ ಇದ್ದಾರೆ, ಏನು ಮಾಡ್ಕೊಳಕ್ಕಾಗಿಲ್ಲ. ಅದರಿಂದ ನೋಡಪ್ಪ, ಈ ಕಡೆ ಬಂದಾಗ ಅಂಕಲ್ ಸೊಂಟ ನೋವು, ಅಂಕಲ್ ವಾಯು, ಅಂಕಲ್ ಅದು ಅಂತೇಳಿ ನೋಡಿ, ಅದೆರಡು ಮುದುಕಿರಿ ಹೆಂಗೆ ಕೂತಿದ್ದಾರೆ ಅಂತೇಳಿ. ಆ ಕಾಲದಲ್ಲಿ ನೀವು ಹಾಲು ಕುಡಿದಷ್ಟು ನಾವೀಗ ನೀರು ಕುಡಿತಾ ಇಲ್ಲ. ಆ ಕಾಲದಲ್ಲಿ ಪ್ಯೂರ್ ಹಾಲು ಇತ್ತು, ಈಗ ಕೆಮಿಕಲ್ ಹಾಲು. ನಿಜ ಅಲ್ವಾ? ಆದರೆ ನನ್ನ ಸ್ವಾಮಿ ಊಟಕ್ಕೆ ಅನುಕೂಲಕರವಾದಂತಹ ರೀತಿಯಲ್ಲಿ ಅವರಿಗೆ ಫುಡ್ಗಳನ್ನ ಕೊಟ್ಟರು. ಹಾಗೇನೆ ಒಳ್ಳೇದು ಕೆಟ್ಟದ ಅರವನ್ನು ಊಟ ಮಾಡೋದು ಅದು ಬಿಟ್ಟಾಕಿ. ಅದ್ರ ಬಗ್ಗೆ ನಾನು ಹೇಳ್ತೀನಿ. ಜೀವದಕ್ಷ ಮರ ನುಡಿಸಿರು. ಅಲ್ಲಿಂದ ಏಜೆನ್ ಸೀಮೆಯಲ್ಲಿ ಒಂದು ನದಿಗಳನ್ನು ಮಾಡಿ 4 ಶಾಖೆಯಾಗಿ ಮಾಡಿದ್ರು. ಇನ್ನು ಏನೆಲ್ಲ ಕೊಟ್ಟರು ಮುಂದಕ್ಕೆ ನೋಡೋಣ. ಆದರೆ ಈಗ ಮುಂದಕ್ಕೆ ಏನಂದರೆ 15ನೇ ವಾಕ್ಯದಿಂದ ಮುಂದಕ್ಕೆ ಇನ್ನೂ ಕೊಟ್ಟಿರೋದಿದೆ.
ಅದಲ್ಲದ್ರೆ ಅವನಿಗೆ ಒಂದು ಜವಾಬ್ದಾರಿ ಕೊಡ್ತಾರೆ ಪ್ರಿಯರೇ. ಕೇಳಿಸ್ಕೊಳ್ತಾ ಇದೆಯಾ? ಆದಾಮನಿಗೆ ಒಂದು ಜವಾಬ್ದಾರಿ ಕೊಟ್ಟರು ಪ್ರಿಯರೇ. ಆ ಜವಾಬ್ದಾರಿ ಬಗ್ಗೆ ನಾವು ತಿಳ್ಕೊಳ್ಬೋದಣ್ಣ. ಆಮೇಲೆ ಹಾಗಾದ್ರೆ ನಾವು ಈ ಪ್ರಾರ್ಥನೆ ವಾಕ್ಯನ ಮುಗಿಸೋಣ. ಪ್ರೈಸ್ ಲಾರ್ಡ್. ಎಲ್ಲ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿ. ಪರಲೋಕದಲ್ಲಿರೋ ನಮ್ಮ ತಂದೆಯಾದ ದೇವರೇ, ಪ್ರಭು ಯೇಸುವಿನ ಅಭಿಷೇಕಗಳ ನಾಮದಲ್ಲಿ ಪವಿತ್ರಾತ್ಮ ಸಾಹಿತ್ಯ ಸ್ವಾಮಿ ಅಪ್ಪ, ಆದಿಕಾಂಡ 2ನೇ ಅಧ್ಯಾಯ 8ನೇ ವಾಕ್ಯದಿಂದ ಹಿಡಿದು 15ನೇ ವಾಕ್ಯದವರೆಗೂ ಸ್ವಾಮಿ ನೀನು ಇವತ್ತು ವಾಕ್ಯ ಕೊಡ್ಲಿಕ್ಕೆ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಹಾಗೇನೆ ಸ್ವಾಮಿ ಮತ್ತೆ 6-8 ಪ್ರಕಾರ ನಾವು ಬೇಡೋದಕ್ಕಿಂತ ಮೊದಲೇ ಕೊಡ್ಲಿಕ್ಕೆ ಶಕ್ತಿ ಉಳ್ಳ ದೇವರು ನೀನಾಗಿದೆಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ ಅಪ್ಪ. ಈ ಸಮಯದ ನಮ್ಮನ್ನು ಆಶ್ರಯಿಸು. ನಾವೆಲ್ಲರೂ ಕೂಡ ಒಂದಲ್ಲ ಒಂದು ಕೊರತೆಯಲ್ಲಿದ್ದೀವಿ ಸ್ವಾಮಿ, ಒಂದಲ್ಲ ಒಂದು ಕೊರತೆಯಲ್ಲಿದ್ದೀವಿ ಸ್ವಾಮಿ. ನಮ್ಮ ಕೊರತೆಗಳನ್ನು ನೀಗಿಸಿ ಕೊಡಪ್ಪ, ನಮ್ಮ ಎಲ್ಲ ಬಂಧನಗಳನ್ನು ನೀಗಿಸಪ್ಪ, ನಮ್ಮೆಲ್ಲ ಇಕ್ಕಟ್ಟುಗಳನ್ನು ನೀಗಿಸಪ್ಪ. ನಿನ್ನ ದಾರಿಯಲ್ಲೇ ನಡೆಲಿಕ್ಕೆ ನಮಗೆ ಸಹಾಯ ಮಾಡಪ್ಪ. ನಾವೆಲ್ಲೋ ಒಂದು ಕಡೆ ಭಿಕ್ಷೆಗಾರ ರೀತಿಯಲ್ಲಿ ಸ್ವಾಮಿ ಕೊಡು 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 ಅಂತ ಬೇರೆ ಆಶೀರ್ವಾದಕ್ಕೋಸ್ಕರ ಬರ್ತೀವಿ ಸ್ವಾಮಿ. ಇಲ್ಲ ಸ್ವಾಮಿ, ಇನ್ನು ಮುಂದಕ್ಕೆ ಯೇಸುವೇ ನನಗೆ ನೀನು ಬೇಕು ಅಂತ ಎಲ್ಲರೂ ಬರುವಂತೆ ಮಾಡಪ್ಪ. ನೀನು ಮಾಡದ ಕಾರ್ಯಕ್ಕಾಗಿ ಸ್ತೋತ್ರ. ಯೇಸುವೆ ಇವತ್ತಿನ ದಿನವನ್ನು ಆಶೀರ್ವದಿಸು, ನಿನ್ನ ಕೃಪೆಯಿಂದ ನಡೆಸು. ಯೇಸು ಕ್ರಿಸ್ತನ ಅಭಿಷೇಕಗಳ ನಾಮದಲ್ಲಿ ತಂದೆ. ಆಮೇನ್ ಆಮೇನ್ ಆಮೇನ್. ಎಲ್ಲರಿಗೂ ಪ್ರೈಸ್ ಲಾರ್ಡ್. ಹಾಗೇನೆ ಪ್ರಿಯರೇ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಕೃಪೆಯಿಂದ ನಡೆಸಲಿ. ಆಮೇನ್. ನಾವು ಅಂತ್ಯಾಸ್ತ್ರದ ಭಾಗಕ್ಕೆ ಹೋಗುವ. ನನ್ನ ಮನವೇ ತಂದೆಯಾದ ದೇವರನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ತಂದೆಯಾದ ದೇವರನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯದಿರು. ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸು ಕ್ರಿಸ್ತನ ಕೃಪೆ, ಪ್ರೀತಿಯ ಪವಿತ್ರ ಆತ್ಮನ ಸಮುದ್ರವಾದ ಅನ್ಯೋನ್ಯತೆ ಇಂದಿಗೂ ಎಂದಿಗೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೆನ್. ಎಲ್ಲರೂ ಕೂಡ ಪ್ರೈಸ್ ಲಾರ್ಡ್ ಪ್ರಿಯರೇ. ಪ್ರಾರ್ಥಿಸು ನೀವೋ ಮಗನೇ, ಪ್ರಾರ್ಥಿಸು ನೀವೋ ಮಗಳೇ, ಪ್ರಾರ್ಥಿಸಲು ಅದ್ಭುತವ ಕಾಣುವೆ, ಆನಂದ ಆರೋಗ್ಯ ಪಡೆಯುವೆ.